Good afternoon, everyone. Yes, am I audible? Yes, ma'am. Okay. So before going for the questions, I would like two people to copy down these. ಇದು ನಿಮ್ದು NCERT ಅಲ್ಲಿ ಪ್ರಿಸ್ಕ್ರೈಬ್ಡ್ ರಿಸಲ್ಟ್ಸ್ ಇಲ್ಲ, ಆದ್ರೆ CET ಗೆ ತುಂಬಾ ಹೆಲ್ಪ್ ಆಗುತ್ತೆ. 4 points, okay, with respect to the chapter functions. ಫೋರ್ ಫಾರ್ಮುಲಾ, ಡೈರೆಕ್ಟ್ ಫಾರ್ಮುಲಾ. ಪ್ರತಿ ಸಲ ವರ್ಕೌಟ್ ಮಾಡ್ತಾ ಕುಂತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಫಾರ್ಮುಲಾ ಯು ಕ್ಯಾನ್ ಅಪ್ಲೈ. ಸೊ ಐ ವಿಲ್ ರೀಡ್ ಔಟ್. ಇಫ್ n of a equals to m ಅಂದ್ರೆ ಸೆಟ್ a ಅಲ್ಲಿ m ಎಲಿಮೆಂಟ್ಸ್ ಇದ್ದು ಸೆಟ್ b ಅಲ್ಲಿ n ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ ಫಸ್ಟ್ ರಿಸಲ್ಟ್ ದ ನಂಬರ್ ಆಫ್ ಫಂಕ್ಷನ್ಸ್ ಫ್ರಮ್ a to b is n to the power m. ಓಕೆ, ನೆನ್ಪಿಟ್ಕೊಳ್ಳಿ, m ಅನ್ನೋದು ಫಸ್ಟ್ ಸೆಟ್, n ಅನ್ನೋದು ಸೆಕೆಂಡ್ ಸೆಟ್. ಕಾಣ್ತಾ ಇದೆಯಾ ಎಲ್ರಿಗೂ? ತುಂಬಾ ಚಿಕ್ಕ ಕಾಣ್ತಾ ಇದೆಯಾ? I will read out. Okay. If n of a equals to m and n of b equals to n, then under that first result, number of functions from a to b will be n to the power m. Okay, n to the power m. Yes. Next, number of 1 functions. Okay, 1 ಅಂದ್ರೆ injective functions. Number of 1 function is npm. p ಅನ್ನೋದು ಇಲ್ಲಿ permutation. Okay, number of 1 functions is npm, where p is permutation. ಆಮೇಲೆ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್, ಇಲ್ಲಿ ದೊಡ್ಡದಾಗಿ ಬರೀತೀನಿ, ಸ್ವಲ್ಪ ಆನ್ ಟು ಫಂಕ್ಷನ್ ಫಾರ್ಮುಲಾ ದೊಡ್ಡದಿದೆ. ಐ ವಿಲ್ ರೈಟ್ ಹಿಯರ್. You can copy down the number of onto function n to the power m minus nc1 n minus 1 to the power m plus nc2 n minus 2 to the power m minus nc3 n minus 3 to the power m and so on. ಇದು number of onto functions from a set A to set B, where A contains m elements, B contain n elements. Is that clear? Okay. ಆಮೇಲೆ ಲಾಸ್ಟ್ ಪಾಯಿಂಟ್, A ಅನ್ನೋದು ಒಂದು ಸೆಟ್ ಆಗಿದ್ದು ಅದರಲ್ಲಿ n ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ ದ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ಫ್ರಮ್ A to itself. A to itself ಅಂದ್ರೆ A to A is n factorial. Bijective andre which is both 1 and onto. Is that correct? So A ಅನ್ನೋದು ಒಂದು ಸೆಟ್ ಆಗಿದ್ದು A ಇಂದ A, ಈಗ ನೀವು ಈ ತರ A ಇಂದ A ಅನ್ನೋದು ಒಂದು ಫಂಕ್ಷನ್ ಡಿಸ್ಕ್ರೈಬ್ ಮಾಡಿದ್ರೆ how many bijective functions you can do? n factorial. n ಅನ್ನೋದು number of elements here. Is it clear? Okay, so this much you can remember for your any competitive exam. KCET ಆಗಿರಬಹುದು ಅಥವಾ JE ಕೂಡ ಆಗಿರಬಹುದು. Fine. So let us move on. Last class ಅಲ್ಲಿ ರಿಲೇಷನ್ಸ್ ಮುಗಿಸಿದ್ವಲ್ಲ ನಾವು? ರಿಲೇಷನ್ ಮುಗಿಸಿದ್ವಿ. ಏನೋ ಒಂದು ಸ್ವಲ್ಪ ಪೆಕ್ಯುಲಿಯರ್ ಒಂದು JE ಕ್ವೆಶನ್ ಮಾಡಿದ್ದೆ, ಒಂದು ಪೆಕ್ಯುಲಿಯರ್ ಕ್ವೆಶನ್ ಉಳ್ಕೊಂಡಿತ್ತು. ದಿಸ್ ವಿ ವಿಲ್ ಫಿನಿಶ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ಆಕ್ಚುಲಿ JE ಪ್ರಾಕ್ಟೀಸ್ ಕ್ವೆಶನ್ ಅಲ್ಲಿ ಕೇಳಿರೋ ಕ್ವೆಶನ್ ಇದು. Yes. So is the screen visible? Okay. So the question goes as, for a real number x and y. ಅಂದ್ರೆ ಫಸ್ಟ್ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಯಾವ ಸೆಟ್ ಗೆ ಬಿಲಾಂಗ್ ಆಗ್ತವೆ ನಿಮ್ ಎಲಿಮೆಂಟ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಾರ್ ಅ ರಿಯಲ್ ನಂಬರ್ x and y,
ವಿ ರೈಟ್ ಎಕ್ಸ್ ಆರ್ ವೈ. ಎಕ್ಸ್ ಆರ್ ವೈ ಅನ್ನೋದು ಇಲ್ಲಿ ಆರ್ ಅಂದ್ರೆ ಏನು, ರಿಲೇಷನ್. ಓಕೆ, ಸೊ ಹೌ ಎಕ್ಸ್ ಅಂಡ್ ವೈ ಆರ್ ರಿಲೇಟೆಡ್? ದೇ ಆರ್ ರಿಲೇಟೆಡ್ ಆಸ್ ಎಕ್ಸ್ ಮೈನಸ್ ವೈ ಪ್ಲಸ್ ರೂಟ್ 2 ಶುಡ್ ಬಿ ಅ ಇರ್ರಾಷನಲ್ ನಂಬರ್. ಕರೆಕ್ಟ್. ಸೊ ಇರ್ರಾಷನಲ್ ನಂಬರ್ ಅಂದ್ರೆ ಏನು? ದ ನಂಬರ್ ವಿಚ್ ಇಸ್ ನಾಟ್ ರಾಷನಲ್. ನಾಟ್ ರಾಷನಲ್ ಅಂದ್ರೆ ಏನು? ಇಟ್ ಶುಡ್ ನಾಟ್ ಬಿ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಓಕೆ, ದೆನ್ ದ ರಿಲೇಷನ್ ಈಸ್, ಇದು ರಿಫ್ಲೆಕ್ಸಿವ್ ಆಗಿದೆಯಾ, ಸಿಮೆಟ್ರಿಕ್ ಆಗಿದೆಯಾ, ಟ್ರಾನ್ಸಿಟಿವ್ ಆಗಿದೆಯಾ, ಅಥವಾ ಯಾವುದು ಆಗಿಲ್ವಾ ಅಂತ ಕ್ವೆಶನ್. ಓಕೆ, ಸೊ ರಿಫ್ಲೆಕ್ಸಿವ್ ಅಂತ ಯಾವಾಗ ಕರಿತೀವಿ? ಇಫ್ ಎಕ್ಸ್ ಕಾಮ ಎಕ್ಸ್ ಬಿಲಾಂಗ್ಸ್ ಟು ದ ರಿಲೇಷನ್ ಆರ್. ಇಸ್ ಇಟ್ ಕರೆಕ್ಟ್? ರಿಲೇಷನ್ ಏನ್ ಹೇಳುತ್ತೆ? ಇದು ಯಾವಾಗ್ಲೂ ಏನಾಗಿರ್ಬೇಕು? ಇರ್ರಾಷನಲ್ಲೇ ಆಗಿರ್ಬೇಕು. ಹೌದಾ? ದಿಸ್ ಇಸ್ ವಾಟ್ ದೇ ಆರ್ ಟೆಲ್ಲಿಂಗ್. ದಿಸ್ ರಿಲೇಷನ್ ಶುಡ್ ಬಿ ಆಲ್ವೇಸ್ ಇರ್ರಾಷನಲ್. ಲೆಟ್ ಅಸ್ ಚೆಕ್ ಎಕ್ಸ್ ಕಾಮ ಎಕ್ಸ್. ಸೊ ಎಕ್ಸ್ ಕಾಮ ಎಕ್ಸ್ ಹೇಗ್ ಬರೀತೀರಾ? ಎಕ್ಸ್ ಅನ್ನೋದು ಎಕ್ಸ್ ಆಯ್ತು, ವೈ ಅನ್ನೋದು ಏನಾಗುತ್ತೆ? ಎಕ್ಸ್ ಆಗುತ್ತೆ, ಪ್ಲಸ್ ರೂಟ್ 2. Here x and x cancels. What remains? Root 2 remains. Tell me, root 2 is irrational or no? Yes. Yes. Okay, root 2 is definitely a irrational. Yes, so ಇದು ಡೆಫಿನೆಟ್ಲಿ ಏನಾಯ್ತು? ರಿಫ್ಲೆಕ್ಸಿವ್ ಆಯ್ತು. ಸೊ ಇಲ್ಲೇ ನಿಮ್ಗೆ ಆನ್ಸರ್ ಸಿಕ್ಬಿಟ್ಟು ಇದು ರಿಫ್ಲೆಕ್ಸಿವ್. ಈಗ ನೀವು ಆಪ್ಷನ್ಸ್ ನೋಡಿದ್ರೆ CET ಎಕ್ಸಾಮ್ ಅಲ್ಲಿ ಹೇಗೆ ಟೈಮ್ ಸೇವ್ ಮಾಡ್ತೀರಾ? ಇದರಲ್ಲಿ ಬೋತ್ A and B, ಬೋತ್ B and C, ಆಲ್ ಆಫ್ ದಿ ಅಬೌವ್, ನನ್ ಆಫ್ ದಿ ಅಬೌವ್, ಈ ತರ ಆಪ್ಷನ್ಸ್ ಇದ್ರೆ ಮಾತ್ರ ಎಲ್ಲ ಚೆಕ್ ಮಾಡಿ. ಓಕೆ, ಒಂದು ಕ್ವಶನ್ಗೆ ಯಾವಾಗ್ಲೂ ಒಂದೇ ಆನ್ಸರ್ ಕರೆಕ್ಟ್ ಇರುತ್ತೆ. ಆದ್ರೆ ಇಲ್ಲಿ ಆ ತರ ಆಪ್ಷನ್ಸ್ ಇಲ್ಲ. ಬೋತ್ ಅನ್ನೋದು, ಆಲ್ ಆಫ್ ದಿ ಅಬೌವ್ ಅನ್ನೋದು, ನನ್ ಆಫ್ ದಿ ನನ್ ಇದೆ, ಬಟ್ ರಿಫ್ಲೆಕ್ಸಿವ್ ಸ್ಯಾಟಿಸ್ಫೈ ಆಯ್ತು ಅಂದ್ಮೇಲೆ ಡೆಫಿನೆಟ್ಲಿ ನಿಮ್ದು ಆನ್ಸರ್ ರಿಫ್ಲೆಕ್ಸಿವ್ ಆಗೇ ಆಗಿರುತ್ತೆ. ಬಟ್ ಎನಿ ಹೌ ಐ ವಿಲ್ ಶೋ ಯು ಹೌ ಟು ಫೈಂಡ್ ಫಾರ್ ಸಿಮೆಟ್ರಿಕ್. ಓಕೆ, ಸಿಮೆಟ್ರಿಕ್ ಏನ್ ಹೇಳುತ್ತೆ? ಇಫ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ರಿಲೇಷನ್ ಆರ್, ದೆನ್ ವಿಚ್ ಆರ್ಡರ್ ಪೇರ್ ಶುಡ್ ಬಿಲಾಂಗ್ ಟು ರಿಲೇಷನ್ ಆರ್? ವೈ ಕಾಮ ಎಕ್ಸ್. ಎಸ್ ಆರ್ ನೋ? Yes, ma'am. ಓಕೆ, ಸೊ ಏನು ಎಕ್ಸ್ ಮತ್ತೆ ವೈ ಅನ್ನೋದಿಲ್ಲಿ, ಎಕ್ಸ್ ಮತ್ತೆ ವೈ ಅನ್ನೋದು ಎರಡು ರಿಯಲ್ ನಂಬರ್ಸ್. ನಾವು ವಾಟ್ ಎವರ್ ರಿಯಲ್ ನಂಬರ್ ಯು ಟೇಕ್, ಇಟ್ ಶುಡ್ ಬಿ ಅ ರಾಷನಲ್. ಸೇ ಫಾರ್ ಎಕ್ಸಾಂಪಲ್, ನಾನು ಎಕ್ಸ್ ಅನ್ನೋದು ಒಂದು ರೂಟ್ 2 ತಗೊಂಡ್ರೆ, ವೈ ಅನ್ನೋದನ್ನ ಒಂದು 1 ಅಂತ ತಗೊಂಡ್ರೆ, ನೋಡೋಣ ಏನಾಗುತ್ತೆ. ಎಕ್ಸ್ ಕಾಮ ವೈ. ಎಕ್ಸ್ ಕಾಮ ವೈ ಹೇಗ್ ಬರೀತೀರಾ? ಎಕ್ಸ್ ಮೈನಸ್ ವೈ, ರೂಟ್ 2 ಮೈನಸ್ 1 ಪ್ಲಸ್ ರೂಟ್ 2. ಓಕೆ, ರೂಟ್ 2 ಪ್ಲಸ್ ರೂಟ್ 2 ಎಷ್ಟಾಯ್ತು? 2 ರೂಟ್ 2 ಮೈನಸ್ 1 ಹಂಗೆ ಉಳಿತು. ಇಸ್ ಇಟ್ ಇರ್ರಾಷನಲ್ ಆರ್ ನೋ? ಎಸ್, ಇಟ್ ಈಸ್ ಇರ್ರಾಷನಲ್. ಈಗ ವೈ ಕಾಮ ಎಕ್ಸ್ ಗೆ ಬರೆಯೋಣ. ಓಕೆ, ವೈ ಕಾಮ ಎಕ್ಸ್ ಹೇಗ್ ಬರೀತೀರಾ? ವೈ ಅನ್ನೋ ಏನಿದೆ? 1 ಇದೆ, ಎಕ್ಸ್ ಅನ್ನೋದು ರೂಟ್ 2 ಇದೆ. ಹೌದಾ? ಇಲ್ಲಿ ಪ್ಲಸ್ ರೂಟ್ 2 ಮೈನಸ್ ರೂಟ್ 2 ಕ್ಯಾನ್ಸಲ್ ಆಯ್ತು, ಏನ್ ಉಳಿತು? 1 ಉಳಿತು. ಬಟ್ ಈಸ್ 1 ಇರ್ರಾಷನಲ್? No, ma'am. ಕರೆಕ್ಟ್. ಇಲ್ಲಿ ಏನಾಯ್ತು? ಎಕ್ಸ್ ಕಾಮ ವೈ ಇರ್ರಾಷನಲ್ ಆಯ್ತು, ಆದ್ರೆ ವೈ ಕಾಮ ಎಕ್ಸ್ ಇರ್ರಾಷನಲ್ ಆಗ್ತಾ ಇಲ್ಲ. ಸೊ ದಟ್ ಮೀನ್ಸ್ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಇಸ್ ಇಟ್ ಕರೆಕ್ಟ್? Yes, ma'am. ಸಿಮಿಲರ್ಲಿ ಲಾಸ್ಟ್ ಒನ್ ಯಾವುದು? ನಾನು ತೋರಿಸ್ಬಿಡ್ತೀನಿ. ನಮ್ಗೆ ಆನ್ಸರ್ ಸಿಕ್ಕಿದೆ, ಆದ್ರೂ ಸಪೋಸ್ ನಿಮ್ಗೆ ಬೋತ್, ಆಲ್ ಆಫ್ ದಿ ಅಬೌವ್ ಈ ತರ ಏನಾದ್ರು ಆಪ್ಷನ್ಸ್ ಬಂದ್ರೆ ಚೆಕ್ ಮಾಡ್ಬೇಕಾಗುತ್ತೆ. ಸೊ ಐ ಆಮ್ ಶೋಯಿಂಗ್ ಯು ಆಲ್ ದ ಕಂಡೀಷನ್ಸ್. ಸೊ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ಗೆ ಏನ್ ಚೆಕ್ ಮಾಡ್ತೀರಾ? ಎಕ್ಸ್ ಕಾಮ ವೈ, ವೈ ಕಾಮ ಝೆಡ್ ಇದ್ದೇ ಇರುತ್ತೆ. ಯಾವ್ದು ಚೆಕ್ ಮಾಡ್ಬೇಕು? ಎಕ್ಸ್ ಕಾಮ ಝೆಡ್ ಗೆ ಚೆಕ್ ಮಾಡ್ಬೇಕು. ಯಾವ್ದು ತಗೊಳ್ಳೋಣ? ಇದು ರೂಟ್ 2 ತಗೊಂಡಿದ್ವಲ್ಲ, ಇದನ್ನೇ ತಗೊಳ್ಳೋಣ. ರೂಟ್ 2, ಇಲ್ಲಿ 1 ತಗೊಂಡಿದ್ವಿ, 1ನೇ ತಗೊಳ್ಳೋಣ. ವಿ ಕ್ಯಾನ್ ಟೇಕ್ ಸೇ 2 ರೂಟ್ 2. ಲೆಟ್ಸ್ ಸಿ. ಓಕೆ, ಸೊ ಎಕ್ಸ್ ಕಾಮ ವೈ. ಎಕ್ಸ್ ಕಾಮ ವೈ ಹೇಗ್ ಬರೀತೀರಾ? ರೂಟ್ 2 ಮೈನಸ್ 1 ಪ್ಲಸ್ ರೂಟ್ 2 ಅಂದ್ರೆ ಇದೆಷ್ಟಾಯ್ತು? 2 ರೂಟ್ 2 ಮೈನಸ್ 1. ಎಸ್, ಇಟ್ ಇಸ್ ಇರ್ರಾಷನಲ್. ನೆಕ್ಸ್ಟ್ ವೈ ಕಾಮ ಝೆಡ್ ಹೇಗ್ ಬರೀತೀರಾ? 1 ಮೈನಸ್ 2 ರೂಟ್ 2 ಪ್ಲಸ್ ರೂಟ್ 2. ಇದೆಷ್ಟಾಯ್ತು? 1 ಮೈನಸ್ ರೂಟ್ 2. ಇಸ್ ಇಟ್ ಇರ್ರಾಷನಲ್? ಎಸ್, ದಿಸ್ ಇಸ್ ಆಲ್ಸೋ ಇರ್ರಾಷನಲ್. ಈಗ ಎಕ್ಸ್ ಝೆಡ್ ಗೆ ಚೆಕ್ ಮಾಡೋಣ. ಎಕ್ಸ್ ಎಷ್ಟಿದೆ? ರೂಟ್ 2 ಅಂತ ತಗೊಂಡಿದೀವಿ. ಝೆಡ್ ಎಷ್ಟಂತ ತಗೊಂಡಿದೀವಿ? 2 ರೂಟ್ 2. ಕರೆಕ್ಟ್, ಪ್ಲಸ್ ರೂಟ್ 2. ಈಗ ನೋಡಿ, ರೂಟ್ 2 ರೂಟ್ 2 2 ರೂಟ್ 2 ಆಯ್ತು. 2 ರೂಟ್ 2 ಮೈನಸ್ ರೂಟ್ 2 ಕ್ಯಾನ್ಸಲ್ ಆಯ್ತು. ಎಷ್ಟು ಉಳಿತು? 0. 0 ಇಸ್ ಇಟ್ ಇರ್ರಾಷನಲ್? No, ma'am. Correct. So x comma y belongs to R relation. Y comma z also belongs to relation R. But x dot z does not belongs to relation R. ಯಾಕೆ ಅದು 0 ಬಂತು? It is not true for all real numbers. ಸ್ವಲ್ಪ ರಿಯಲ್ ನಂಬರ್ ಇರ್ಬೋದು. ಓಕೆ, ಆದ್ರೆ ಕಂಡೀಷನ್ ಏನ್ ಹೇಳುತ್ತೆ? ಎಲ್ಲಾ ರಿಯಲ್ ನಂಬರ್ಗೂ ಇರಬೇಕು. ಆದ್ರೆ ಇಲ್ಲಿ ಸ್ವಲ್ಪ ರಿಯಲ್ ನಂಬರ್ಸ್ಗೆ ಬರ್ತಾ ಇಲ್ಲ. ಸೊ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್ ಆಲ್ಸೋ. ಸೊ ವಾಟ್ಸ್ ದ ಆನ್ಸರ್? ರಿಫ್ಲೆಕ್ಸಿವ್. Is this clear? Yes, ma'am. Okay.
Then, ma'am. Okay, let us go then. Now we'll start from this. Okay, this one I'll explain later. ನಿಮ್ಗೆ ಕೊಟ್ಟು ಇದನ್ನ ಸ್ವಲ್ಪ ಹೋಮ್ವರ್ಕ್ ಕೊಡ್ತೀನಿ. We'll start with functions. Okay, so I hope everyone remembers functions ಅಂದ್ರೆ ಏನು. Every element in set A has one and only one image in set B. Correct? Yes, ma'am. ಪ್ರತಿ ಎಲಿಮೆಂಟು ಎ ನಲ್ಲಿ ಯಾವ್ದು ರಿಲೇಟೆಡ್ ಇರುತ್ತೆ ಅದನ್ನ ಡೊಮೇನ್ ಅಂತ ಕರಿತೀವಿ, ಯೂಶುವಲಿ ಎಕ್ಸ್. ಆಮೇಲೆ ಇದು ಯೂಶುವಲಿ ವೈ. ಪ್ರತಿ ಎಲಿಮೆಂಟ್ ಆಫ್ ವೈ ವಿಚ್ ಇಸ್ ರಿಲೇಟೆಡ್ ಅದನ್ನ ರೇಂಜ್ ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಇಸ್ ಒನ್ ಫಂಕ್ಷನ್? ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಹ್ಯಾವ್ ಡಿಸ್ಟಿಂಕ್ಟ್ ಇಮೇಜಸ್. ಕರೆಕ್ಟ್? ದೆನ್ ಇಟ್ ಇಸ್ ಒನ್. ಆನ್ ಟು ಅಂದ್ರೆ ಏನು? ರೇಂಜ್ ಮಸ್ಟ್ ಬಿ ಈಕ್ವಲ್ ಟು ಕೋಡೊಮೇನ್. ಅಂದ್ರೆ ಪ್ರತಿ ಎಲಿಮೆಂಟ್ ಆಫ್ ಬಿ ರಿಲೇಟ್ ಆಗಿರ್ಲೇಬೇಕು. ಅದು ಹೇಗಾದ್ರೂ ರಿಲೇಟ್ ಆಗಿರ್ಲಿ, ಬಟ್ ರಿಲೇಟ್ ಆಗಿರ್ಬೇಕು ಅಂದ್ರೆ ಅದನ್ನ ಆನ್ ಟು ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? Okay, yes. So based on that, we will start with our function questions one by one. The very first question, ಏನ್ ಹೇಳ್ತಾರೆ? The function f of x is √3 sin 2x minus cos 2x plus 4 is 1 in which interval? Okay. ಈಗ ನೋಡಿ, ಸ್ವಲ್ಪ ಡೈರೆಕ್ಟ್ ಆಗಿ ಇದು ಬರಲ್ಲ. ದಿಸ್ ಇಸ್ ಆಲ್ಸೋ ಕೈಂಡ್ ಆಫ್ KCET ಪ್ಲಸ್ JE ಕ್ವೆಶನ್. ಓಕೆ, ಈಗ ನಮ್ಗೆ ಸೈನ್ ಫಂಕ್ಷನ್ಗೆ ಗೊತ್ತು ಯಾವ ಇಂಟರ್ವಲ್ ನಲ್ಲಿ ಅದು 1 ಆಗಿರುತ್ತೆ. ಡೊಮೇನ್ ರೇಂಜ್ ಕಲ್ತಿದ್ದೀರಾ, ಹೌದಲ್ವಾ? ಡೊಮೇನ್ ಎಷ್ಟು ಸೈನ್ ಫಂಕ್ಷನ್ಗೆ? -π/2 to +π/2. ರೇಂಜ್ ಇಸ್ -1 to +1. ಕಾಸ್ಗೆ ಯಾವುದು ಡೊಮೇನ್? 0 to π and range is -1 to +1 for any angle theta. Yes or no? Yes. Sin theta I'm asking, not sin inverse. ಇಲ್ಲಿ ಇನ್ವರ್ಸ್ ಇಲ್ಲ, ಸೈನ್ ಇದೆ. Correct? Ma'am. Okay, yes. So for any angle theta, ಅದು theta angle ಏನಾದ್ರೂ ಆಗಿರ್ಲಿ, ತೊಂದ್ರೆ ಇಲ್ಲ. For any angle theta. Okay, so ಇಲ್ಲಿ angle ಜಾಗದಲ್ಲಿ ಏನಿದೆ ನಮ್ಗೆ? 2x ಅಂತ ಇದೆ, no problem. But they are asking it is 1 in which interval? ಈಗ ನೋಡಿ, ಸೈನ್ ಅನ್ನೋದಕ್ಕೆ ಒಂದು 1 ಇಂಟರ್ವಲ್ ಬೇರೆ ಇದೆ, ಕಾಸ್ ಅನ್ನೋದಕ್ಕೂ ಒಂದ್ ಬೇರೆನೆ ಇದೆ, ಅಂಡ್ ಇಟ್ ಇಸ್ ಅಗೇನ್ ಅ ಫಾರ್ಮ್ ಆಫ್ ಅ ಈಕ್ವೇಶನ್. ಸೊ ಇದನ್ನ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡೋಣ. ನೋಡಿ, ವಾಟ್ ಐ ವಿಲ್ ಡೂ ಹಿಯರ್ ಇಸ್ ಐ ವಿಲ್ ಗ್ರೂಪ್ ದಿಸ್. ಓಕೆ, ಸೊ ಐ ವಿಲ್ ಗ್ರೂಪ್ ದಿಸ್ ಓನ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಓಕೆ, ಸೊ ಇದನ್ನ ಗ್ರೂಪ್ ಮಾಡ್ಕೊಂತೀನಿ ಈ ತರ. What I will do here is I will multiply by 2 and I will divide by 2. Okay, here 2 and 2 cancels, your original expression remains as it is. Okay, now what I can do here is I can divide each term by 2. ಯಾಕೆ? LCM ತಗೊಂಡ್ರೆ ನಿಮ್ಗೆ ಮತ್ತೆ ಸೇಮ್ ಆನ್ಸರೇ ಬರುತ್ತೆ, ಹೌದಾ? ಸೊ here coefficient I can write as 1. So this I can write as 1/2 cos 2x plus 4. Okay, no problem. ಫೈನ್. ಯಾಕಂದ್ರೆ ಇಲ್ಲಿ ಮತ್ತೆ LCM ತಗೊಂಡ್ರೆ 2ನೇ ಆಯ್ತು, ಮತ್ತೆ 2 and 2 ಕ್ಯಾನ್ಸಲ್ ಆಯ್ತು, ನೋ ಪ್ರಾಬ್ಲಮ್. ಫೈನ್. ಈಗ ಈ 2 ಹಂಗೆ ಇಡೋಣ. Now what they are saying here is ಇದು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡೋಣ. ಇಲ್ಲಿ ಏನಿದೆ? sin 2x ಅಂತ ಇದೆ, ಓಕೆನಾ? ಇಲ್ಲಿ ಏನಿದೆ? √3/2 ಅಂತ ಇದೆ. ಅಂಡ್ whenever you get such questions, always try to adjust like this. Okay, tell me √3/2 ನಾನು cos 30 degrees ಅಂತ ಬರಿಬೋದಾ? Yes, ma'am. Okay, this I can write as cos 30 degrees. Similarly, 1/2 I can write as sin 30 degrees. Yes or no? Yes, ma'am. Okay, so now you observe this. Okay, so little bit rearrangement I will do here. ಇದು ಹೇಗೂ ಪ್ರಾಡಕ್ಟ್ ಇದೆ, ಪ್ರಾಡಕ್ಟ್ is commutative. So ಇದನ್ನ ಫಸ್ಟ್ ಬರ್ದು, and here also we have product, and product is commutative. ಓಕೆ, ಸೊ ಐ ವಿಲ್ ರೈಟ್ ಲೈಕ್ ದಿಸ್. ನಮ್ಗೆ ಕೇಳಿರೋ ಕ್ವಶನ್ ಏನು? ಯಾವ ಇಂಟರ್ವಲ್ ನಲ್ಲಿ 1 ಇದೆ? 1 ಇದೆ ಅಂದ್ರೆ ಏನು? ಇಂಜೆಕ್ಟಿವ್ ಆಗಿರ್ಬೇಕು, ಓಕೆನಾ? ಸೊ ಯಾವಾಗ ಒಂದ್ ವೇಳೆ ಇಂಜೆಕ್ಟಿವ್ ಸರ್ಜೆಕ್ಟಿವ್ ಆಗಿದ್ರೆ ಬೈಜೆಕ್ಟಿವ್ ಇರುತ್ತೆ, ಅವಾಗ್ಲೇ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಆಮೇಲೆ ಸೈನ್ ಮತ್ತೆ ಕಾಸ್ಗೆ ನಮಗೂ ಇಂಟರ್ವಲ್ಸ್ ಗೊತ್ತು, ಸರಿನಾ? ಈಗ ಸ್ವಲ್ಪ ಅಬ್ಸರ್ವ್ ಮಾಡಿ, ಇಸ್ ಇಟ್ ಇನ್ ದ ಫಾರ್ಮ್ ಆಫ್ sin A cos B minus cos A sin B or no? Yes, yes, ma'am. Yes, so I can write this as this is sin of A minus B. Yes or no? Sin A minus B is what? Sin A cos B minus cos A sin B. So this is A ಜಾಗದಲ್ಲಿ ಏನಿದೆ? 2x ಇದೆ, B ಜಾಗದಲ್ಲಿ ಏನಿದೆ? π/6 ಇದೆ, ಓಕೆನಾ? ಸೊ ಹಾ ಹೇಳಿ. ಅಲ್ಲಿ sin π/4 ಅಂತಿದೆ ಮ್ಯಾಮ್. ಸಾರಿ, 6. ಥ್ಯಾಂಕ್ ಯು, 6.
Okay, yes. So pi by 6 sin 30 degrees 1 by 2. ಓಕೆ ಎಸ್. ಈಗ ಏನ್ ಕೇಳ್ತಾ ಇದ್ದಾರೆ, 1 ಅಂತ ಕೇಳ್ತಾ ಇದ್ದಾರೆ. ಈ 1 ಗಂತೂ ಏನ್ ತೊಂದ್ರೆ ಇಲ್ಲ. 1 ಏನ್ ಹೇಳುತ್ತೆ, ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಶುಡ್ ಹ್ಯಾವ್ ಡಿಸ್ಟಿಂಕ್ಟ್ ಇಮೇಜಸ್. ಅದು 4 ಮತ್ತೆ 2 ನ್ಯೂಮರಿಕಲ್ ಏನಾದ್ರೂ ಆಗಿರ್ಲಿ, ಎನಿ ಹೌ ಸಮ್ ಹೌ ದೇ ವಿಲ್ ಬಿ ರಿಲೇಟೆಡ್. ಈಗ ಕ್ವಶನ್ ಬರೋದು ಯಾವ್ದಕ್ಕೆ, ಇದಕ್ಕೆ. ಅಂಡ್ ದಿಸ್ ವಿಲ್ ಬಿ 1 ಓನ್ಲಿ ಇನ್ ದ ಡೊಮೇನ್. ಎಸ್ ಆರ್ ನೋ? And what is the domain of sin theta? Minus pi by 2 to plus pi by 2. Yes or no? Okay. For any angle theta. ಈಗ angle ಜಾಗದಲ್ಲಿ ನಮ್ಗೆ ಏನಿದೆ ಇಲ್ಲಿ 2x minus pi by 6 ಇದೆ. So what is this? 2x minus pi by 6. Okay. This is from pi by 2. So we have to find the value of x. ಯಾಕಂದ್ರೆ 1 ಕೇಳ್ತಾ ಇದ್ದಾರೆ. How x are related. So I have to find out x. So 1 by 1 start eliminating. First ಇದನ್ನ eliminate ಮಾಡಿ. Add pi by 6 throughout. Okay. So I will get here plus pi by 6. Okay. So if I add pi by 6 everywhere, this is what I get. Okay. So this is ಇಲ್ಲಿ ಇದು ಕ್ಯಾನ್ಸಲ್ ಆಯ್ತು. ಸೊ ದಿಸ್ ಇಸ್ 30 ಡಿಗ್ರಿ ಮೈನಸ್ 90 ಡಿಗ್ರಿ ಎಷ್ಟಾಯ್ತು? ಮೈನಸ್ ಬರ್ತಾ ಇದೆಯಲ್ವಾ? ಹಾ, ಕರೆಕ್ಟ್. ಸೊ ದಿಸ್ ಇಸ್ minus pi by 6. Okay. So this is 2x. Now this is 90 plus 30. ಎಷ್ಟಾಯ್ತು? 120. Okay. You can write this as 3 pi, 4 pi by 6. Yes. Now you want only what? X here. 1 second. This is 3, no? Okay. So now what you want to eliminate? 2 you want to eliminate. So divide 2 throughout. Okay. Divide ಮಾಡಿದ್ರೆ ಇಲ್ಲಿ ಎಷ್ಟಾಯ್ತು? ಇಲ್ಲಿ 3 into 2 6 ಆಯ್ತು. ಇಲ್ಲಿ ಎಷ್ಟಾಗುತ್ತೆ? This was originally 2 pi by 3. 2 cancel ಆಯ್ತು, pi by 3 ಉಳಿತು. So from where to where x is lying? From minus pi by 6 to plus pi by 6. Which option is correct? Option C is correct. Okay. Yes. You can copy down. ಆಯ್ತಾ ಬರ್ದು? ಹಾ, ಬರ್ಕೊ. ನಾನು ಇದು √3/2 ಜಾಗದಲ್ಲಿ ನಾವು sin 60 ಅಂತ ಬರೀಬೋದಲ್ವಾ ಮ್ಯಾಮ್? ಹಾ, ಬರಿಬಹುದು. ಎಷ್ಟು ಸಿಗುತ್ತೆ ನೋಡಿ ಆನ್ಸರ್ ಅವಾಗ. ಹಿಯರ್ ಐ ವಿಲ್ ರೈಟ್. ಯಾಕಂದ್ರೆ ಮ್ಯಾಮ್ ಇದು ಥರ್ಡ್ ಸ್ಟೆಪ್ ಅಲ್ಲಿ ಅವಾಗ ನಿಮ್ದು ಫಾರ್ಮುಲಾ ಚೇಂಜ್ ಆಗುತ್ತೆ. ಈಗ √3/2 ನಾನು sin 60 ಡಿಗ್ರಿ sin pi by 3 sin 2x ಮೈನಸ್ 1/2 ನ ಕಾಸ್ ಅಂತ ಬರ್ಕೋಬಹುದು. ಕಾಸ್ 60 ಡಿಗ್ರಿ ಕಾಸ್ pi by 3 ಕಾಸ್ 2x. ಕರೆಕ್ಟ್. ಇವಾಗ ಫಾರ್ಮುಲಾ ಏನ್ ಹೇಳುತ್ತೆ? ಕಾಸ್ ಆಫ್ a ಪ್ಲಸ್ ಬಿ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಅಂತ ಹೇಳುತ್ತೆ. ಹೌದಲ್ವಾ? ಸೊ ಅವಾಗ ಇಲ್ಲಿ ಆದ್ರೆ ನಿಮ್ದು ಕಾಸ್ ನೆಗೆಟಿವ್ ಇದೆ. ಸೊ ಕಾಸ್ ಈ ನೆಗೆಟಿವ್ ಅನ್ನ ಫಸ್ಟ್ ಕಾಮನ್ ತೆಗೆದು, ಓಕೆ, ಇದನ್ನ ಕಾಮನ್ ತೆಗೆದು ಈ ತರ ಬರ್ಕೋಬೇಕಾಗುತ್ತೆ. ಆನ್ಸರ್ ಸೇಮೇ ಬರುತ್ತೆ ನಿಮಗೆ. ಸೊ ಇವಾಗ ಇದೇನಾಯ್ತು? ಮೈನಸ್ ಕಾಸ್ ಆಫ್ a ಪ್ಲಸ್ ಬಿ ಆಯ್ತು. 2x ಪ್ಲಸ್ pi by 3 ಆಯ್ತು. ಹೌದಾ? ಬಟ್ ಮೈನಸ್ ಕಾಸ್ ತೀಟಾ ಬಂತು. ಮೈನಸ್ ಕಾಸ್ ತೀಟಾ ಬಂತು. ಕಾಸ್ ಎಲ್ಲಿ ನೆಗೆಟಿವ್ ಇರುತ್ತೆ? ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ನೆಗೆಟಿವ್ ಇರುತ್ತೆ. ಹೌದಲ್ವಾ? ಸೊ ಫಸ್ಟ್ ಇದನ್ನ ನೀವು ನೆಗೆಟಿವ್ ಮಾಡ್ಕೋಬಹುದು. ಯಾವ ಕ್ವಾಡ್ರಂಟ್ ಅಲ್ಲಿ ನೆಗೆಟಿವ್ ಇರುತ್ತೆ? ಸೆಕೆಂಡ್ ಕ್ವಾಡ್ರಂಟ್. ಪೈ ಮೈನಸ್ ತೀಟಾ ವಿಚ್ ಇಸ್ pi minus 2x plus pi by 3. ಇಷ್ಟೆಲ್ಲ ನೀವು ಅಡ್ಜಸ್ಟ್ ಮಾಡಿ ಈಗ ತೀಟಾ ಜಾಗದಲ್ಲಿ ಏನ್ ಬಂತು? ಇಷ್ಟು ಬಂತು. ದೆನ್ ಯು ಹ್ಯಾವ್ ಟು ಟೇಕ್ ದಿಸ್ ತೀಟಾ. ಗಾಟ್ ಇಟ್? ನಾನು ಯಾಕೆ ಆ ತರ ಬರೀಲಿಲ್ಲ ಅಂತ? ಓಕೆ, ಮಾಡ್ಬೋದು, ತೊಂದ್ರೆ ಇಲ್ಲ. ಮಾಡ್ಬಾರ್ದಂತ ಏನ ಇಲ್ಲ, ಮಾಡ್ಬೋದು. ಓನ್ಲಿ ಥಿಂಗ್ ದಿಸ್ ಯು ಹ್ಯಾವ್ ಟು ಸಾಲ್ವ್. ಇವಾಗ ಇದೆಷ್ಟಾಗುತ್ತೆ? pi minus 2x minus pi by 3. So this is 3 pi minus pi. Andre 2 pi by 3 minus 2x. This you have to equate from cos. Cos the range ಎಷ್ಟು? ಡೊಮೇನ್ ಎಷ್ಟು? 0 to pi. ಸ್ವಲ್ಪ ಕೆಲಸ ಜಾಸ್ತಿ ಅದಕ್ಕೆ. ಓಕೆ, ಎಸ್. ಮಾಡಬಾರ್ದಂತ ಏನಿಲ್ಲ. ಗುಡ್ ಕ್ವೆಶನ್, ವೆರಿ ಗುಡ್ ಕ್ವೆಶನ್. ಯಾಕೆ ಆ ತರ ಬರೀಲಿಲ್ಲ ಅಂತ? ಗುಡ್. ಇದನ್ನ ಬರ್ಕೋಬೇಡಿ, just for reference. Yes, sir. Yeah.
ನೆಕ್ಸ್ಟ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್. ಇಲ್ಲಿ ಒಂದು ಮೆಥಡ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ದಿಸ್ ಮೆಥಡ್ ಯು ಕ್ಯಾನ್ ಅಪ್ಲೈ ಟು ಮೆನಿ ಕಾನ್ಸೆಪ್ಟ್ಸ್, ಮೆನಿ ಕ್ವೆಶನ್ಸ್. ನಿಮ್ಗೆ ಎಲ್ಲಿ ಡೈರೆಕ್ಟ್ ಆನ್ಸರ್ ಬರಲ್ಲ. ಓಕೆ, ಏನ್ ಹೇಳ್ತಾರೆ, ದ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಅಂದ್ರೆ ಎಕ್ಸ್ ಕೂಡ ರಿಯಲ್ ನಂಬರ್, ವೈ ಕೂಡ ರಿಯಲ್ ನಂಬರ್, ಅಂದ್ರೆ ಎಫ್ ಆಫ್ ಎಕ್ಸ್ ಕೂಡ ರಿಯಲ್ ನಂಬರ್, ಇಸ್ ಡಿಫೈನ್ಡ್ ಬೈ 6 to the power x plus 6 to the power mod x is 1 1 and onto, many 1 and onto, 1 1 and into, many 1 and into. ಏನು many 1 ಅಂದ್ರೆ which is not 1 1, correct? onto into ಅಂದ್ರೆ which is not onto. ಓಕೆ, ಸೊ ಇದರಲ್ಲಿ ಯಾವ್ದಾಗುತ್ತೆ ಅಂತ ನಾವು ಚೆಕ್ ಮಾಡಬೇಕು. ಈಗ ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ. ಲಿಟಲ್ ಬಿಟ್ ಟ್ರಿಕ್ಕಿ ಕ್ವೆಶನ್, ಬಟ್ ಒನ್ಸ್ ಯು ಅಂಡರ್ಸ್ಟ್ಯಾಂಡ್, ವೆರಿ ಈಸಿ ಅಂಡ್ ಇಂಟ್ರೆಸ್ಟಿಂಗ್ ಕ್ವೆಶನ್. ಇಲ್ಲೇನಿದೆ, mod x ಇದೆ, ಹೌದಾ? ಹೌ mod x takes the definition? It is x if x greater than or equal to 0 and it is minus x if x is less than 0. Yes or no? Yes, ma'am. ಸೊ ಸ್ವಲ್ಪ ಇದನ್ನ ನಾವೀಗ ರೀರೈಟ್ ಮಾಡ್ಕೊಳ್ಳೋಣ, ಮಾಡ್ಲೇಬೇಕು. ಓಕೆ, ಸೊ ಇದಂತೂ ಹಂಗೆ ಉಳಿತು. ಈಗ ನಾನು ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ತಗೊಂಡ್ರೆ ಇದೇನಾಯ್ತು, 6 to the power x ಆಯ್ತು, ಹೌದಾ? ಬಿಕಾಸ್ ಐ ವಾಂಟ್ ಟು ರಿಮೂವ್ ದಟ್. ನನಗೆ 1 1 ಇದೆಯಾ, 1 2 ಇದೆಯಾ ಚೆಕ್ ಮಾಡಬೇಕು. 1 1 ಯಾವಾಗಿರುತ್ತೆ, ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಹ್ಯಾವ್ ಡಿಸ್ಟಿಂಕ್ಟ್ ಇಮೇಜಸ್. ಇಫ್ ಎಫ್ ಆಫ್ x1 is equals to f of x2, then x1 equals to x2. Yes or no? Yes, ma'am. 1 1 ಗೆ. ಆನ್ ಟು ಏನ್ ಚೆಕ್ ಮಾಡ್ತೀರಾ, ಇಫ್ ಫಾರ್ ಎವ್ರಿ ಎಕ್ಸ್ ದೇರ್ ಎಕ್ಸಿಸ್ಟ್ ವೈ, ದೆನ್ ಫಾರ್ ಎವ್ರಿ ವೈ ದೇರ್ ಎಕ್ಸಿಸ್ಟ್ ಸಮ್ ಎಕ್ಸ್ ಮಾಡಬೇಕು. ಆದ್ರೆ ಈ ತರ ಕ್ವೆಶನ್ಸ್ ಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಈ ಕಂಡೀಷನ್ಸ್ ಚೆಕ್ ಮಾಡೋದು. ನೋಡೋಣ ಯಾಕೆ ಅಂತ. ಸೊ ಇದಂತೂ ಫಸ್ಟ್ ಹಂಗೆ ಉಳಿತು. ಮಾಡ್ ಏನಾಗುತ್ತೆ ಇವಾಗ, ಮೈನಸ್ ಎಕ್ಸ್ ಆಗುತ್ತೆ. ಎಸ್ ಆರ್ ನೋ? Yes, ma'am. ನೌ ಐ ವಿಲ್ ರೀರೈಟ್ ದಿಸ್ ಕ್ವೆಶನ್. ಯಾಕಂದ್ರೆ ಒಂದು ಫಸ್ಟ್ ಇಂಟರ್ವಲ್ ನಲ್ಲಿ ನಾವು this and this both are same, so this is 2 times of 6 to the power x and this will remain as it is. Okay, till here any doubts to anyone? No, ma'am. ಸರಿ, ಇನ್ಮೇಲೆ ಈಗ ನೋಡಿ, ಇನ್ಮೇಲೆ ಏನ್ ಮಾಡ್ತೀರಾ ನೀವು 1 1 ಚೆಕ್ ಮಾಡೋದಕ್ಕೆ, ಮ್ಯಾಮ್ ಎಫ್ ಆಫ್ x1 ಈಕ್ವಲ್ಸ್ ಟು ಎಫ್ ಆಫ್ x2 ತಗೊಂಡು x1 ಈಕ್ವಲ್ಸ್ ಟು x2 ಚೆಕ್ ಮಾಡ್ತೀವಿ, ಹೌದಾ? ಆದ್ರೆ ಇಲ್ಲಿ ಸ್ವಲ್ಪ ನಿಮ್ಗೆ ಇಂಟರ್ವಲ್ ನಲ್ಲಿ ಬಂತಲ್ವಾ ಕ್ವೆಶನ್, Yes, ma'am. ಇಂಟರ್ವಲ್ ನಲ್ಲಿ ಬಂತು. ಈಗ ಸಪೋಸ್ ನೀವು ಇಂಟರ್ವಲ್ಗೆ ತಗೊಂಡ್ರೆ, ಈ ತರ ತಗೊಂಡ್ರೆ ನಿಮ್ಗೆ x1 x2 ಸಾಲ್ವ್ ಮಾಡಕ್ ಆಗುತ್ತಾ ಇಲ್ಲಿ ಡೈರೆಕ್ಟ್ ಆಗಿ? ಮತ್ತೆ ನೀವು ಲಾಗು ಅದು ಇದು ಎಲ್ಲ ಹೋಗ್ಬೇಕು. ಎಸ್ ಆರ್ ನೋ? Yes, ma'am. ಇಲ್ಲಿ ಲಾಗ್ ಹೋಗ್ಬೋದು ಆಕ್ಚುಲಿ. ಇಲ್ಲಿ ದಿಸ್ ಆಕ್ಚುಲಿ ಇಸ್ ಈಸಿ. ಇಲ್ಲಿ ನೀವು ಲಾಗ್ ತಗೋಬಹುದು, ತೊಂದ್ರೆ ಇಲ್ಲ. ಇಲ್ಲಿ ಏನಾಗುತ್ತೆ, x1 log 6, ಆನ್ಸರ್ ಬರಲ್ಲ. ವಿಲ್ ಸಿ 1 by 1. ಓಕೆ, ಸೊ ಸ್ವಲ್ಪ ಈ ತರ ಬಂದಾಗ I'll tell you one concept. Just observe here. ಎಲ್ರಿಗೂ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಮುಗ್ದಿದೆಯಲ್ವಾ ಕಾಲೇಜಲ್ಲಿ? Yes, ma'am. ಅದನ್ನ ಸ್ವಲ್ಪ ಯೂಸ್ ಮಾಡೋಣ. ಏನ್ ಹೇಳುತ್ತೆ, ಇಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಆಲ್ವೇಸ್ ಗ್ರೇಟರ್ ದನ್ 0 ದೆನ್ ದ ಫಂಕ್ಷನ್ ಇಸ್ ಇನ್ಕ್ರೀಸಿಂಗ್. ಎಸ್ ಆರ್ ನೋ? Yes, ma'am. If f dash of s is always less than 0, then the function is strictly decreasing. Correct? ಈಗ ನೋಡಿ, if the function is strictly increasing, ಪ್ರತಿ ಒಂದು x1 ಗೆ ಬೇರೆನೆ ಎಫ್ ಆಫ್ x1 ಇರುತ್ತೆ. ನೆನ್ಪಿಟ್ಕೊಳ್ಳಿ, a strictly function, increasing function or decreasing function is always 1 1. Yes or no? Yes, ma'am. ಯಾಕೆ 1 1 ಅಂದ್ರೆ ಏನ್ ಹೇಳುತ್ತೆ, ಇಲ್ಲಿ ಒಂದು ಏನೋ ಎಕ್ಸ್ ಇದೆ, ಇದಕ್ಕೆ ಈ ಪಾಯಿಂಟ್ ಇದೆ. ಇಲ್ಲಿ ಒಂದು x2 ಇದೆ, ಇದಕ್ಕೆ ಈ ಪಾಯಿಂಟ್ ಇದೆ. ಈ ಪಾಯಿಂಟ್ ಎರಡು ಬೇರೆ ಇದಾವಿಲ್ವಾ? Yes, ma'am. ನಾನು ಇಲ್ಲಿ ಒಂದು ಪಾಯಿಂಟ್ ತಗೊಂತೀನಿ, ಈ ಪಾಯಿಂಟ್ಗೆ ಇದು ಎಫ್, ಈ ಪಾಯಿಂಟ್ಗೆ ಇದು ಎಫ್, ಈ ಪಾಯಿಂಟ್ಗೆ ಇದು ಎಫ್. ಈಗ ಒಂದ್ ವೇಳೆ ಡಿಕ್ರೀಸಿಂಗ್ ಇದ್ದು ಈ ತರ ಡಿಕ್ರೀಸಿಂಗ್ ಇದ್ರೆ ಇದಕ್ಕೆ ಮತ್ತೆ ಇದಕ್ಕೆ ಎಫ್ ಸೇಮ್ ಇದೆ, ಸೊ ಇಟ್ ಇಸ್ ನಾಟ್ 1 1. ಬಟ್ ಫಾರ್ ಎವ್ರಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂಡ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇಟ್ ಇಸ್ ಆಲ್ವೇಸ್ ಅ 1 1 ಫಂಕ್ಷನ್. ಇಷ್ಟು ನೆನ್ಪಿಟ್ಕೋತೀರಾ? Yes, ma'am. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? Yes, ma'am. ಯಾವುದಕ್ಕೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂಡ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್ ಇಸ್ ಆಲ್ವೇಸ್ 1 1 ಫಂಕ್ಷನ್, ಬಿಕಾಸ್ if it is increasing, okay, tell me, this is also increasing or no? No, ma'am. Increasing ಇದೆ, strictly increasing ಇಲ್ಲ, Yes, ma'am. ಹೌದಾ? strictly increasing ಇಲ್ಲ ಅಂದ್ಮೇಲೆ Not 1 1. it is not 1 1. Can you see that it is not 1 1?
Yes, ma'am. ಓಕೆ, ಸೊ ಈ ಕಾನ್ಸೆಪ್ಟ್ ಇಲ್ಲಿ ಸ್ವಲ್ಪ ಅಪ್ಲೈ ಮಾಡೋಣ. ಯಾಕಂದ್ರೆ ನಿಮ್ ಫಂಕ್ಷನ್ ಇಲ್ಲಿ ಇಂಟರ್ವಲ್ಸ್ ನಲ್ಲಿ ಬಂತು, ಸ್ವಲ್ಪ ಕಷ್ಟ. ಓಕೆ, ಆಮೇಲೆ ಯಾವಾಗ ನಿಮ್ಗೆ ಈ ತರ ಮ್ಯಾಮ್ f(x1) = f(x2) ತಗೊಂಡು 1 ಪ್ರೂವ್ ಮಾಡಕ್ ಬರ್ತಾ ಇಲ್ಲ ಅಂತ ಅಂದ್ರೆ you can go for this. Okay, now I will take the first interval. What is your first interval? X greater than or equal to 0. ಈಗ ನಾನು x equals to 0 ತಗೊಂಡ್ರೆ, ಓಕೆ, ಇಲ್ಲಿ ಏನಾಗುತ್ತೆ 2 into 6 to the power 0. 6 to the power 0 is 1. ಸೊ ಆನ್ಸರ್ ಎಷ್ಟಾಯ್ತು? 2. ಓಕೆ, ಸೊ x 0 is related to 2. ನೆಕ್ಸ್ಟ್ x greater than 0 ತಗೊಂಡ್ರೆ, ಓಕೆ, ಸಾರಿ, ನಾನು ಇಲ್ಲಿ f' ಫೈಂಡ್ ಮಾಡ್ಲಿಲ್ಲ ಅಲ್ವಾ, 1 ಸೆಕೆಂಡ್. ಫಸ್ಟ್ f' ಫೈಂಡ್ ಮಾಡಬೇಡೋಣ. 2 as it is in the form of a to the power x. What is differentiation of a to the power x? A to the power x into log a. Yes or no? ನೆನಪಿದೆಯಲ್ವಾ ಡಿಫ್ರೆನ್ಸಿಯೇಷನ್ಸ್? ನೆನಪಿಟ್ಕೊಳ್ಳಿ, differentiation of a to the power x is a to the power x into log a. So this becomes 6 to the power x log 6. Similarly, ಇಲ್ಲಿ differentiation ಏನಾಗುತ್ತೆ, f' 6 to the power 6 log 6. ಇಲ್ಲಿ ಮೈನಸ್ ಇದ್ದಿದ್ರಿಂದ ಇದು ಮೈನಸ್ ಆಯ್ತು, log 6. Okay, so this is for greater than 0, this is for less than 0. Okay, now x equals to 0 ಗೆ, if x equals to 0, f' ಏನಾಯ್ತು, 2 into 6 to the power 0 log 6. ಸೊ ಅಂದ್ರೆ ಇದೆಷ್ಟಾಯ್ತು, 2 log 6. if x is greater than 0 ಅಂದ್ರೆ, ಈಗ ನೋಡಿ, greater than 0 ಗೆ ಯಾವ ಫಂಕ್ಷನ್ ಇದೆ, this function. If x is positive, this f' of x is also positive or no? Tell me. Positive. ಯಾಕಂದ್ರೆ 6 to the power any positive number will give you positive only. Yes or no? Yes. ಹೌದಾ? ಸೊ ಇಲ್ಲಿ ಏನಾಯ್ತು, f' of x is also positive. ಅಂದ್ರೆ ಇದು ಇಲ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ ಆಯ್ತು. Yes or no? Yes, ma'am. Okay, ಈಗ ನೆಕ್ಸ್ಟ್ ಬರೋಣ, x is less than 0. x less than 0 ಅಂದ್ರೆ, x less than 0 ಅಂದ್ರೆ x ನೆಗೆಟಿವ್ ಇದೆ. ಸೊ ಇವಾಗ f' ಎಲ್ಲಿದೆ, ನಿಮ್ದು f' ಇಲ್ಲಿದೆ. ಓಕೆನಾ, x ಲೆಸ್ ದನ್ 0 ಇದ್ದಾಗ, ಲೆಸ್ ದನ್ 0 ಅಂದ್ರೆ ಇದು ನೆಗೆಟಿವ್ ಆಯ್ತು, ಮೈನಸ್ ಇದು ನೆಗೆಟಿವ್ ಇಂಟು ನೆಗೆಟಿವ್ ಏನಾಯ್ತು, ಪಾಸಿಟಿವ್ ಆಯ್ತು. ಎಸ್ ಆರ್ ನೋ? Yes, ma'am. ಈಗ ನಾನು ಇಲ್ಲಿ log 6 ಕಾಮನ್ ತೆಗೆದು ಇಲ್ಲಿ 6 to the power minus x ನ ಈ ತರ ಬರಿಬಹುದು. ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ LCM ಎಷ್ಟಾಯ್ತು, 6 to the power x ಆಯ್ತು. ಸೊ ದಿಸ್ ಇಸ್ 6 to the power x into 6 to the power x. Tell me, this is always greater than 1 or no? Right, ma'am. ಹೌದಾ, ಗ್ರೇಟರ್ ದನ್ 1 ಆಯ್ತು. ಸೊ 1 ಮೈನಸ್ ಗ್ರೇಟರ್ ದನ್ 1 ಅಂದ್ರೆ ಇದು ನೆಗೆಟಿವ್ ಬಂತಲ್ವಾ, ಆನ್ಸರ್ ಯಾವಾಗ್ಲೂ ಥಿಂಕ್. ಈಗ ಯಾವ್ದಾದ್ರು ಒಂದು ಎಕ್ಸ್ ತಗೊಳ್ಳಿ, ನೀವು ಏನಾದ್ರೂ ಒಂದು ಎಕ್ಸ್ ತಗೊಳ್ಳಿ, ಲೆಸ್ ದನ್ 0. ಓಕೆ, ಸೊ 1 ಮೈನಸ್ ಇದೇನಾಯ್ತು ಇವಾಗ 6 to the power 2x ಆಯ್ತು, ಡಿವೈಡೆಡ್ ಬೈ 6 to the power x. ಯು ಟೇಕ್ ಎನಿ ಎಕ್ಸ್ ಲೆಸ್ ದನ್ 0. ಇದು ನೆಗೆಟಿವ್ ಬರುತ್ತಾ ಇಲ್ವಾ ಹೇಳಿ ನಿಮ್ಗೆ? ಥಿಂಕ್, ವರ್ಕೌಟ್ ಮಾಡಿ ನೋಡಿ, ಥಿಂಕ್. I'll give you just half minute. Think. Negative ಬರುತ್ತೆ ಮ್ಯಾಮ್. ನೆಗೆಟಿವ್ ಬರುತ್ತಲ್ವಾ? Yes, ma'am. ಎಸ್. ಸೊ ನೆಗೆಟಿವ್ ಬಂದ್ರೆ ಅದ್ರ ಅರ್ಥ ಏನಾಯ್ತು, f' is less than 0 ಅಂದಂಗ ಆಯ್ತು. ಲೆಸ್ ದನ್ 0 ಅಂದಂಗ ಏನಾಯ್ತು, ಡಿಕ್ರೀಸಿಂಗ್ ಆಯ್ತು. ಹೌದಾ? Yes, ma'am. ಎಸ್. ಸೊ ಇದೇನಾಗ್ತಾ ಇದೆ, ಫಂಕ್ಷನ್ 0 ಇದ್ದಾಗ 2 ಬಂತು, ಗ್ರೇಟರ್ ದನ್ 0 ಇದ್ದಾಗ ಇನ್ಕ್ರೀಸಿಂಗ್ ಬಂತು, ಲೆಸ್ ದನ್ 0 ಇದ್ದಾಗ ಡಿಕ್ರೀಸಿಂಗ್ ಬರ್ತಾ ಇದೆ. ಅಂದ್ರೆ ಇಟ್ ಈಸ್ ನೈದರ್ ಇನ್ಕ್ರೀಸಿಂಗ್ ನಾಟ್ ಡಿಕ್ರೀಸಿಂಗ್. ಎಸ್ ಆರ್ ನೋ? Yes, ma'am. ಓಕೆ, ಹಾಗಾದ್ರೆ ಇದು 1 1 ಇರಲ್ಲ. ವೆನ್ ಇಟ್ ವಿಲ್ ಬಿ 1 1 ಓನ್ಲಿ ವೆನ್ ಇಟ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ or only when it is strictly decreasing. Okay, so it is not 1 1. ಹಾಗಾದ್ರೆ ಅದು many one ಮ್ಯಾಮ್. ಹಾ, ಇದು ಮೆನಿ 1 ಆಗುತ್ತೆ. ಓಕೆ, ಸೊ ಮೆನಿ 1 ಆಪ್ಷನ್ಸ್ ಎಲ್ಲಿದೆ, ಬಿ ಅಲ್ಲಿದೆ, ಡಿ ಅಲ್ಲಿದೆ. ಸೊ ಈಗ ನಮ್ದು ಆಪ್ಷನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಇದು ಆನ್ ಟು ಇದೆಯೋ ಇಲ್ವೋ ಅದ್ರ ಮೇಲೆ ಬಿ ಮತ್ತೆ ಡಿ ಮಧ್ಯದಲ್ಲಿ ಡಿಪೆಂಡ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್?
Yes, ma'am. So what concept I have applied here is increasing and decreasing. So differentiate ಮಾಡ್ಕೊಂಡು ತಗೊಳ್ಳಿ. ಡಿಫ್ರೆನ್ಶಿಯೇಟ್ ಮಾಡಾದ್ಮೇಲೆ ಫಂಕ್ಷನ್ ನೇಚರ್ ಹೇಗ್ ಬರ್ತಾ ಇದೆ ಅನ್ನೋದು ನಿಮ್ದು ಕ್ವೆಶನ್. ಓಕೆ, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇದ್ರೆ 1 1 ಇರುತ್ತೆ, ಅಥವಾ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇದ್ರೂ ಕೂಡ 1 1 ಇರುತ್ತೆ. ಓಕೆ, Yes. ಆದ್ರೆ ಇಲ್ಲಿ ಡಿಕ್ರೀಸ್ ಇನ್ಕ್ರೀಸ್ ಎರಡೂ ಆಗ್ತಾ ಇದೆ. ಸೊ ಇಟ್ ಇಸ್ ಮೆನಿ ಒನ್. ಓಕೆ, Yes. ಎಸ್, ಶಾಲ್ ಐ ಕ್ಲಿಯರ್ ದ ಪೇಜ್? Yes, ma'am. ಓಕೆ, ಆನ್ ಟು ಹೋಗೋಣ. ಸೊ ಈಗ ನಮ್ದು ಆನ್ಸರ್ ಬಿ ಅಥವಾ ಡಿ ಮಧ್ಯದಲ್ಲಿ ಬರ್ತಾ ಇದೆ. ಆನ್ ಟು ಹೋಗೋಣ. ಆನ್ ಟು ಏನ್ ಹೇಳುತ್ತೆ? ಎವ್ರಿ ಎಲಿಮೆಂಟ್ ಆಫ್ ಬಿ ಮಸ್ಟ್ ಬಿ ಟೇಕನ್. ಎಸ್ ಆರ್ ನೋ? Yes, ಅದು ma'am. ಎಲ್ಲಾದ್ರೂ ರಿಲೇಟ್ ಆಗಿರ್ಲಿ, ಬಟ್ ರೇಂಜ್ ಮಸ್ಟ್ ಬಿ ಈಕ್ವಲ್ ಟು ಕೋಡೊಮೇನ್. ರೇಂಜ್ ಏನಿದೆ, ಸಾರಿ, ಕೋಡೊಮೇನ್ ಏನಿದೆ? ರಿಯಲ್ ನಂಬರ್ಸ್. ಓಕೆ, ನೋಡೋಣ. ಸೊ ಅಗೇನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಏನೇನ್ ಬಂದಿತ್ತಲ್ಲಿ? 2 to the power this if x is greater than or equal to 0, and it was like this if x is less than 0. ಕರೆಕ್ಟ್ ಅಲ್ಲ? Yes, ma'am. ಓಕೆ, ಇಲ್ಲಿ ನಮ್ಗೇನ್ ಡಿಫ್ರೆನ್ಸಿಯೇಷನ್ ಬೇಡ, ನಮ್ಗೇನ್ ಬೇಕು? ಬರೀ ಕಾನ್ಸೆಪ್ಟ್ ಬೇಕು ಮಾತ್ರ. ಓಕೆನಾ? ಸೊ ಈಗ ನೋಡಿ ಸ್ವಲ್ಪ, ಫಸ್ಟ್ ಏನ್ ಹೇಳುತ್ತೆ? ಪ್ರತಿ ರಿಯಲ್ ನಂಬರ್ ಸೆಟ್ ಬಿ ನಲ್ಲಿ ರೇಂಜ್ ಈಕ್ವಲ್ ಟು ಕೋಡೊಮೇನ್ ಬರಲೇಬೇಕು. ಓಕೆನಾ? ಈಗ ಇಫ್ ಐ ಟೇಕ್ ಎಕ್ಸ್ ಈಕ್ವಲ್ಸ್ ಟು 0, ಎಫ್ ಆಫ್ ಎಕ್ಸ್ ಎಷ್ಟು ಬರುತ್ತೆ? 2 ಬರುತ್ತೆ. ಹೌದಾ? Yes, ma'am. ಅಂದ್ರೆ ಸೆಟ್ ಬಿ ಅಲ್ಲಿ 2 ರಿಲೇಟ್ ಆಗಿದೆ. ನೆಕ್ಸ್ಟ್, ಎಕ್ಸ್ ಗ್ರೇಟರ್ ದನ್ 0 ತಗೊಂಡ್ರೆ ಎಫ್ ಆಫ್ ಎಕ್ಸ್ ಯಾವಾಗ್ಲೂ ಪಾಸಿಟಿವ್ ಬರುತ್ತಾ? ಎಸ್ ಆರ್ ನೋ? Yes, ma'am. ಎಸ್, ಬಿಕಾಸ್ 2 to the 6 to the power ಪಾಸಿಟಿವ್ ಇಸ್ ಪಾಸಿಟಿವ್. ಅಂದ್ರೆ ಏನ್ ಅಂದಂಗಾಯ್ತು? ಪಾಸಿಟಿವ್ ರಿಯಲ್ ನಂಬರ್ಸ್ ತಗೊಂಡಂಗ ಆಯ್ತು. ಹೌದಾ? ಎವ್ರಿ ಪಾಸಿಟಿವ್ ರಿಯಲ್ ನಂಬರ್ ಇಸ್ ರಿಲೇಟೆಡ್. ಅಂದ್ರೆ ಅದು ಏನಾದ್ರೂ ಆಗಿರ್ಲಿ, ನೀವು ಏನಾದ್ರೂ ರಿಯಲ್ ನಂಬರ್ ತಗೊಳ್ಳಿ, ಒನ್ ಆರ್ ದಿ ಅದರ್ ವೇ ದೇ ಆರ್ ರಿಲೇಟೆಡ್. ಎಕ್ಸ್ ಲೆಸ್ ದನ್ 0 ತಗೊಳ್ಳೋಣ. ಎಕ್ಸ್ ಲೆಸ್ ದನ್ 0 ತಗೊಂಡ್ರೆ ಇದೇನಾಯ್ತು? ಇದು ನೆಗೆಟಿವ್ ಆಯ್ತು. ಇದು ನೆಗೆಟಿವ್ ಟು ನೆಗೆಟಿವ್ ಏನಾಯ್ತು? ಪಾಸಿಟಿವ್ ಆಯ್ತು. ಕರೆಕ್ಟ್ ಅಲ್ವಾ? ಈಗ ನೋಡಿ ಸ್ವಲ್ಪ, this I can write as, don't get confused with the previous one. Previous one ನಲ್ಲಿ ನಾವು ಡಿಫ್ರೆನ್ಶಿಯೇಟ್ ಮಾಡಿದ್ವಿ, ಹೌದಾ ಇಲ್ವಾ? Yes, ma'am. ಇಲ್ಲಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿಲ್ಲ, ನಾವು ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿದ್ವಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ನಾವು ಇಲ್ಲಿ ನನ್ಗೆ ಪಾಸಿಟಿವ್ ಬಂತು, ಅಲ್ಲಿ ಸಿಂಬಲ್ ಬೇರೆ ಇತ್ತು. ಕನ್ಫ್ಯೂಸ್ ಮಾಡ್ಕೋಬೇಡಿ, ಅಲ್ಲಿ ನೆಗೆಟಿವ್ ಇತ್ತಲ್ವಾ? Yes, ma'am. Okay, yes. So now if I take any value, or if I keep like this also, no problem. ಇದನ್ನ ಅರ್ಥ ಮಾಡ್ಕೊಳ್ಳಿ. even if I don't solve this also, ಏನು ಪ್ರಾಬ್ಲಮ್ ಇಲ್ಲ. ಟೆಲ್ ಮೀ, ಇದು ಯಾವಾಗ್ಲೂ ಪಾಸಿಟಿವ್ ಬರುತ್ತೋ ಇಲ್ವೋ ಹೇಳಿ ನನ್ಗೆ. ಈಗ ನಾನು ಯಾವ್ದಾದ್ರು ಒಂದು ನೆಗೆಟಿವ್ ನಂಬರ್ ಹೇಳಿ, Yes, ma'am. ಓಕೆ, ಇದನ್ನ ಹಿಂಗೆ ಇಡೋಣ ಸದ್ಯಕ್ಕೆ. ಒರಿಜಿನಲ್ ಫಂಕ್ಷನ್ ಇಟ್ಕೊಳ್ಳೋಣ. ಯಾವ್ದಾದ್ರು ಒಂದು ನೆಗೆಟಿವ್ ನಂಬರ್, ಸೇ ಯಾವ್ದಂದ್ರಿ? -1. -1. ಓಕೆ, ಸೊ ಇದೆಷ್ಟಾಯ್ತು? -1 ಅಂಡ್ -1 ಆಯ್ತು. ದಿಸ್ ಇಸ್ 1/6 + 6. ಇದು ಆಡ್ ಮಾಡಿದ್ಮೇಲೆ ನಮ್ಗೆ ಪಾಸಿಟಿವ್ ಬರುತ್ತಲ್ವಾ? Yes, ma'am. Yes. So even if you take any negative number also, you are getting positive only. So ಇಲ್ಲೂ ಕೂಡ ಏನಾಯ್ತು? R+ ಆಯ್ತು. ಹೌದಾ? ಸೊ ನಿಮ್ ಸೆಟ್ ಬಿ ಅಲ್ಲಿ 2 ರಿಲೇಟೆಡ್ ಇದೆ, ಪಾಸಿಟಿವ್ ನಂಬರ್ಸ್ ರಿಲೇಟೆಡ್ ಇದಾವೆ. ಯಾವ್ದು ಉಳ್ಕೊಂಡಂಗಾಯ್ತು? ನೆಗೆಟಿವ್ ನಂಬರ್ಸ್ ಉಳ್ಕೊಂಡಂಗಾಯ್ತು. ಸೇ ಕೆನ್ ಐ ಸೇ ದಟ್ ರೇಂಜ್ ಇಸ್ ನಾಟ್ ಈಕ್ವಲ್ ಟು ಕೋಡೊಮೇನ್? Yes, ma'am. ಎಸ್, ಯಾಕಂದ್ರೆ ರೇಂಜ್ ಏನ್ ಬರ್ತಾ ಇದೆ? ರೇಂಜು ಆಲ್ ರಿಯಲ್ ನಂಬರ್ಸ್ ಇದೆ, ಕರೆಕ್ಟಾ? ಆದ್ರೆ ಹಾಕಿದ್ಮೇಲೆ ರೇಂಜ್ ಇಸ್ ನಾಟ್ ಕಮಿಂಗ್ ಈಕ್ವಲ್ ಟು ಕೋಡೊಮೇನ್. ಏನಿದೆ ಕೋಡೊಮೇನ್? ಆಲ್ ರಿಯಲ್ ನಂಬರ್ಸ್ ಇದೆ, ಹೌದಾ? ಆದ್ರೆ ನಿಮ್ದು ರೇಂಜ್ ಏನ್ ಬರ್ತಾ ಇದೆ? ಬರೀ R+ ಮತ್ತೆ ಇದೊಂದು 2 ಅಷ್ಟೇ ಬರ್ತಾ ಇದೆ, ಕರೆಕ್ಟ್? ಸೊ ಯುವರ್ ರೇಂಜ್ ಇಸ್ ಓನ್ಲಿ, ಇದು ಹೇಗೂ ಇದು ಕೂಡ ಪಾಸಿಟಿವ್ ನಂಬರ್, ಅದು ಬರದ್ ಬಿಡ್ತೀನಿ. ನಿಮ್ದು ರೇಂಜ್ ಇಷ್ಟೇ ಬರ್ತಾ ಇದೆ, ಇದನ್ ಬಿಟ್ಟು ರೇಂಜ್ ಬರ್ತಾ ಇಲ್ಲ. ಅಂಡ್ ಕೋಡೊಮೇನ್ ಏನಿದೆ? ಆಲ್ ಸೆಟ್ ಆಫ್ ರಿಯಲ್ ನಂಬರ್ಸ್ ಇದೆ. ಸೊ ದಿಸ್ ಇಸ್ ನಾಟ್ ಆನ್ ಟು. ಸೊ ದಿಸ್ ಇಸ್ ಮೆನಿ ಒನ್ ಅಂಡ್ ಇನ್ ಟು. ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಡಿ. Is this clear? Yes, ma'am. Okay. Yes. So we'll go to next question. Yes, ma'am. Yes, ma'am.
ಈ ಒಂದು ಮೆಥಡ್ ನೆನ್ಪಿಟ್ಕೊಳ್ಳಿ, ಡಿಫ್ರೆನ್ಸಿಯೇಷನ್ ಮೆಥಡ್. ಯಾವುದಕ್ಕೆ? 1 1ಗೆ. ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್ ಇಸ್ ಆಲ್ವೇಸ್ 1 1. 1. Yes, ma'am. ನೆಕ್ಸ್ಟ್ ಈಗ ಬೇಗ ಮಾಡೋಣ, ಅದು ಸ್ವಲ್ಪ JE ಕ್ವೆಶನ್ಸ್ ಇತ್ತು. ಲೆಟ್ f is a function from closed interval 0 to infinity to closed interval 0 to 2. ಅಂದ್ರೆ x ವ್ಯಾಲ್ಯೂ ಇಲ್ಲಿಂದ ತಗೊಳುತ್ತೆ, y ವ್ಯಾಲ್ಯೂ ಇಷ್ಟಕ್ಕೆ ತಗೊಳುತ್ತೆ. ಡಿಫೈನ್ಡ್ ಬೈ f of x equals to 2x by 1 plus x. Then f is 1 1 not on 2 but not 1 1. ನೋಡೋಣ 1 by 1. ಇದು ತುಂಬಾ ಈಸಿ ಕ್ವೆಶನ್ ಇದೆ. ಸೊ f of x1 equals to f of x2 ಮಾಡ್ಕೋಬಹುದಾ 1 1ಗೆ? Yes, ma'am. ಎಸ್, ತುಂಬಾ ಈಸಿ ಕ್ವೆಶನ್. ಸೊ ನಾನು ಸ್ವಲ್ಪ ಇಲ್ಲಿ ಬೇಗ ಮಾಡ್ಬಿಡ್ತೀನಿ. ವಿ ಹ್ಯಾವ್ ಟು ಚೆಕ್ 1 1 on 2. ಓಕೆ, ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಇದು ದಿಸ್ ಇಂಟು ದಿಸ್ ಎಷ್ಟಾಯ್ತು? 2x1 ಪ್ಲಸ್ x1 x2. ಇದು 2x2 ಪ್ಲಸ್ 2x1 x2. ಎರಡು ಕಡೆ 2x1 x2 ಕ್ಯಾನ್ಸಲ್ ಆಯ್ತಾ? 2 ಕ್ಯಾನ್ಸಲ್ ಆಯ್ತಾ? x1 equals to x2. ಸೊ ಇಸ್ ಇಟ್ 1 1? Yes, ma'am. ಎಸ್, ಇಟ್ ಇಸ್ 1 1. ಅಂದ್ರೆ ಎಲ್ಲಿ ಇರ್ಬೋದು? ಆಪ್ಷನ್ ಎ ಅಲ್ಲಿ ಇರ್ಬೋದು ಅಥವಾ ಆಪ್ಷನ್ ಸಿ ಅಲ್ಲಿ ಇರ್ಬೋದು. ಆನ್ ಟು ನೋಡ್ಬೇಕು ಇವಾಗ. ಆನ್ ಟು ಹೇಗೆ ಚೆಕ್ ಮಾಡ್ತೀರಾ? ಇಫ್ ಫಾರ್ ಎವ್ರಿ ಎಕ್ಸ್ ದೇರ್ ಎಕ್ಸಿಸ್ಟ್ ವೈ, ದೆನ್ ಫಾರ್ ಎವ್ರಿ ವೈ ದೇರ್ ಶುಡ್ ಎಕ್ಸಿಸ್ಟ್ ಎಕ್ಸ್. ಕರೆಕ್ಟ್ ಅಲ್ವಾ? ಸೊ ಇವಾಗ y ಈಕ್ವಲ್ಸ್ ಟು ಏನಿದೆ? 2x ಅಪಾನ್ 1 ಪ್ಲಸ್ ಎಕ್ಸ್. ಓಕೆ, ಸೊ ದಿಸ್ ವಾಟ್ ದೇ ಹ್ಯಾವ್ ಡಿಫೈನ್. ಇದರಿಂದ ನಾನು ಎಕ್ಸ್ ಕಂಡು ಹಿಡಿಬೇಕು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ y ಇಂಟು 1 ಇಸ್ y plus y into x is yx equals to 2x. x ನ ಒಂದೇ ಕಡೆ ಮಾಡೋಣ. ಸೊ ಇಲ್ಲಿ ಏನ್ ಕಾಮನ್ ಇದೆ? x ಕಾಮನ್ ಇದೆ. ಏನ್ ಉಳಿತು? 2 minus y. ಸೊ ಇದರಿಂದ y upon 2 minus y equals to x. ಸೊ ಏನ್ ಹೇಳುತ್ತೆ? this is y upon 2 minus y. Okay, what they are telling? x ಎಲ್ಲಿ ಬಿಲಾಂಗ್ ಆಗ್ತಾ ಇದೆ? 0 to infinity. Yes or no? Yes. y ಎಲ್ಲಿ ಬಿಲಾಂಗ್ ಆಗ್ತಾ ಇದೆ ಅಂತ ಹೇಳ್ತಾ ಇದೆ? ಕ್ಲೋಸ್ಡ್ ಇಂಟರ್ವಲ್ 0 to 2. ಎಸ್ ಆರ್ ನೋ? ಅದ್ರ ಪ್ರಕಾರ ಏನ್ ಇದು ಎಲ್ಲಿ ಬಿಲಾಂಗ್ ಆಗ್ಬೇಕು? 0 to ಇನ್ಫಿನಿಟಿಗೆ ಬಿಲಾಂಗ್ ಆಗ್ಬೇಕು ಎಕ್ಸ್. ಎಸ್ ಆರ್ ನೋ? ಬಿಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ದಿಸ್ ಮಚ್. ಆದ್ರೆ ಕ್ಲೋಸ್ಡ್ ಇಂಟರ್ವಲ್ 0 to ಇನ್ಫಿನಿಟಿಯಲ್ಲಿ 2 ಅನ್ನೋ ಒಂದು ನಂಬರ್ ಬರುತ್ತಲ್ವಾ? Yes, ma'am. ಈಗ ನಾನು ಇಲ್ಲಿ 2 ತಗೊಂಡ್ರೆ ವಿಲ್ ಇಟ್ ಬಿಕಮ್ ಅನ್ಡಿಫೈನ್ಡ್? No. ಯಾಕೆ? 2 minus 2 is 0. Anything by 0 is not defined, right? Yes, ma'am. ಹೌದಾ? ಸೊ ಇದ್ರ ಪ್ರಕಾರ ನಮ್ಗೆ ಬಂದಿರೋ ಕ್ವೆಶನ್ ಪ್ರಕಾರ ಇದು ಏನಾಗ್ಬೇಕು? ಇದು 0 to ಇನ್ಫಿನಿಟಿಯಲ್ಲಿ 2 ಬರಬಾರ್ದು. ನಿಮ್ದೇನ್ y ಇದೆ, y ಓಪನ್ ಇಂಟರ್ವಲ್ 2 ಆಗ್ಬೇಕು, ಕ್ಲೋಸ್ಡ್ ಇಂಟರ್ವಲ್ 2 ಆಗಬಾರ್ದು. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? Yes, ma'am. ಸೊ y ಇಷ್ಟ ಆಗ್ಬೇಕು ಅಂದ್ರೆ 2 ಬರಬಾರ್ದು. 2 ಬರಬಾರ್ದು ಅಂದಂಗ ಏನಾಯ್ತು? x ಗೆ 2 ಬರಬಾರ್ದು. ಬಟ್ ಇಸ್ ಇಟ್ ಸ್ಯಾಟಿಸ್ಫೈಯಿಂಗ್ ಆರ್ ಗಿವನ್ ಕ್ವೆಶನ್? No. No, it is not on to. Is this clear? So it Yes, is ma'am. 1 1 but it is not on to. ಹಾಗಾದ್ರೆ ಯಾವ ಕ್ವೆಶನ್ ಆಪ್ಷನ್ ಕರೆಕ್ಟ್ ಇದ್ರಲ್ಲಿ? ಆಪ್ಷನ್ ಎ. ಓಕೆ, ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಯಾಕೆ? ಏನ್ ಹೇಳುತ್ತೆ? ಫಾರ್ ಎವ್ರಿ ಎಕ್ಸ್ ದೇರ್ ಎಕ್ಸಿಸ್ಟ್ ವೈ, ದೆನ್ ಫಾರ್ ಎವ್ರಿ ವೈ ದೇರ್ ಶುಡ್ ಎಕ್ಸಿಸ್ಟ್ ಎಕ್ಸ್. ಬಟ್ ಫಾರ್ ಎವ್ರಿ ವೈ, ಓಕೆ, ಏನ್ ಹೇಳುತ್ತೆ? ಎವ್ರಿ ವೈ ಅಂದ್ರೆ ಆಲ್ 0 to 2. ಬಟ್ 2 ತಗೊಂಡ್ರೆ ನಮ್ದು ಇದು ಎಕ್ಸಿಸ್ಟ್ ಆಗ್ತಾ ಇಲ್ಲ, ಹೌದಾ? ಸೊ ಫಾರ್ ಎವ್ರಿ ವೈ ದೇರ್ ಇಸ್ ನಾಟ್ ಎಕ್ಸಿಸ್ಟಿಂಗ್ ಎಕ್ಸ್, ಸೊ ಇಟ್ ಇಸ್ ನಾಟ್ ಆನ್ ಟು. ಇಸ್ ಇಟ್ ಕ್ಲಿಯರ್? Yes, ma'am. ಓಕೆ, we'll go to next question. ಒಂದು ನಿಮಿಷ. ಹಾ, Yes, ma'am. ನೆಕ್ಸ್ಟ್. ಎಸ್, ಇಲ್ಲಿಂದ ತುಂಬಾ ಈಸಿ ಕ್ವೆಶನ್ಸ್. ಇದು ತುಂಬಾ ಈಸಿ ಕ್ವೆಶನ್ಸ್. ಏನ್ ಹೇಳುತ್ತೆ? ಅ ಸೆಟ್ ಹ್ಯಾಸ್ 3 ಎಲಿಮೆಂಟ್ಸ್. set B has 4 elements. Okay, then
the number of injections that can be defined from A to B. Injections ಅಂದ್ರೆ ಏನ್ ಹೇಳಿ? 1 1. Correct? Injective functions. ಈಗ ತಾನೇ ನಾನು ನಿಮ್ಗೆ ಒಂದು ಫಾರ್ಮುಲಾ ಕೊಟ್ಟೆ. If n of A has m elements, n of B has n elements, then what is the number of 1 1 functions? npm. Yes or no? Yes, ma'am. So n ಎಷ್ಟಿದೆ? 4 ಇದೆ. m ಎಷ್ಟಿದೆ? 3 ಇದೆ. So this is 4 factorial divided by 4 minus 3 factorial. NPR formula ನೆನಪಿದೆಯಲ್ವಾ ಎಲ್ರಿಗೂ? Yes, ma'am. Real n minus r. So this is 4 factorial divided by 1 factorial. That is 4 into 3 into 2 into 1, which is 24. What is your answer? 24. Is it clear? Correct? Yes, ma'am. Next. Again, next ತುಂಬಾ easy question. ಇದೇನ್ ನೆಕ್ಸ್ಟ್ ಕ್ವಶನ್ ಇದೆ, ಇದರಲ್ಲಿ 2 ತರ ಕ್ವಶನ್ಸ್ ಕೇಳಬಹುದು. ಏನ್ ಹೇಳುತ್ತೆ? a set A has 6 distinct elements. Okay, ಅಂದ್ರೆ n of A ಅಂತ ಒಂದಿದೆ. how many elements it is having? 6. distinct ಅಂದ್ರೆ ಏನು? ಬೇರೆ ಬೇರೆ. ಹೌದಾ? distinct ಅಂದ್ರೆ ಬೇರೆ ಬೇರೆ. ಅಂದ್ರೆ say for example 1 2 3 4 5 6 ಅಂದ್ರೆ ಬೇರೆ ಬೇರೆ ಇದಾವೆ. and it is defined from where to where? A to A only. then the number of functions which are not bijective. ಉಲ್ಟಾ ಕೇಳ್ತಾ ಇದ್ದಾರೆ. ನಮ್ಗೆ ಏನ್ ಗೊತ್ತು? ಬೈಜೆಕ್ಟಿವ್ಗೆ ನಾನು ನಿಮ್ಗೆ ಫಾರ್ಮುಲಾ ಕೊಟ್ನ ಅವಾಗಲೇ. Yes, ma'am. ಏನು ಎಷ್ಟು ಬೈಜೆಕ್ಟಿವ್ ಇರ್ತವೆ? 4th point. n factorial. n factorial. Correct. So how many bijective will be there? n factorial. Not bijective means total minus bijective ಅಂತ ಬರಿಬೋದಾ? Yes, ma'am. Okay. So ನಾವು ನಾಟ್ ಬೈಜೆಕ್ಟಿವ್ ಅನ್ನ ಏನಂತ ಬರಿಬಹುದು? ಟೋಟಲ್ ಮೈನಸ್ ಬೈಜೆಕ್ಟಿವ್ ಅಂತ ಬರಿಬಹುದು. ಅಂದ್ರೆ ಟೋಟಲ್ ಫಂಕ್ಷನ್ಸ್ ಅಲ್ಲಿ ಎಷ್ಟು ಬೈಜೆಕ್ಟಿವ್ ಅದಾವೆ ಅದನ್ನ ಮೈನಸ್ ಮಾಡ್ಕೊಂಡ್ರೆ ಉಳಿಯೋದು ನಾನ್ ಬೈಜೆಕ್ಟಿವ್. ಎಸ್ ಆರ್ ನೋ? Yes, ma'am. ಓಕೆ. ಸೊ ಇದರಲ್ಲಿ ನಾನು ನಿಮ್ಗೆ ಹೇಳಿದೆ 3 ತರ ಕ್ವಶನ್ಸ್ ಕೇಳ್ಬೋದು. ಇದನ್ನ ಟೋಟಲ್ ಫಂಕ್ಷನ್ಸ್ ಅಂತಾನು ಫೈನ್ ಮಾಡಿ ಅಂತ ಹೇಳ್ಬೋದು, ಬೈಜೆಕ್ಟಿವ್ ಅಂತಾನು ಹೇಳ್ಬೋದು. ಓಕೆ. ಈಗ ಟೋಟಲ್ ಫಂಕ್ಷನ್ಸ್ ನಾನು ನಿಮ್ಗೆ ಅವಾಗಲೇ ಒಂದು ಫಾರ್ಮುಲಾ ಕೊಟ್ಟೆ. ಟೋಟಲ್ ಫಂಕ್ಷನ್ಸ್ ಎಷ್ಟಿರುತ್ತೆ? n to the power m. Yes or no? Yes, ma'am. ಫಸ್ಟ್ ಪಾಯಿಂಟ್, ಎ ಅಲ್ಲಿ m ಇದ್ದು ಬಿ ಅಲ್ಲಿ n ಇದ್ರೆ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಆರ್ n to the power m. ಓಕೆ. ಸೊ ಈಗ ಎ ಇಂದ ಎ ಡಿಫೈನ್ ಮಾಡ್ತಾ ಇದೀವಿ. ಇಲ್ಲೂ 6 ಇದಾವೆ, ಇಲ್ಲೂ 6 ಇದಾವೆ. ಸೊ ಕ್ಯಾನ್ ಐ ರೈಟ್ ದಿಸ್ as 6 to the power 6? Yes, ma'am. Yes. ಓಕೆ. ಮೈನಸ್ ಎಷ್ಟು ಎಲಿಮೆಂಟ್ಸ್ ಇದಾವೆ? 6. ಸೊ ಬೈಜೆಕ್ಟಿವ್ ಎಷ್ಟಿರ್ತವೆ? 6 factorial. Correct? So how many non-bijective are there? 6 to the power 6 minus 6 factorial. Which option is correct? Option C. Option C. ಅರ್ಥ ಆಯ್ತಾ? Yes, ma'am. Okay. We'll go to next question. Yes, ma'am. Okay. Yes. Again, interesting. A ಅನ್ನೋದು ಒಂದು ಸೆಟ್. Tell me how many elements are there in A? 4. B ಅನ್ನೋದು ಒಂದು ಸೆಟ್. ಎಷ್ಟಿದಾವೆ? 3. ಇದನ್ನ m ಅಂತ ಬರ್ಕೊಳ್ಳೋಣ, ಇದನ್ನ n ಅಂತ ಬರ್ಕೊಳ್ಳೋಣ. Then the number of functions from A to B which are on to. Okay. On to one formula ಕೊಟ್ನಾ? What is the formula I gave? Yes, ma'am. n minus 1 to the power m plus nc2 n minus 1 to the power m minus so on. ಇದು ಎಲ್ಲಿ ಎಂಡ್ ಮಾಡ್ಬೇಕು ಹೇಳಿ ನೀವು? 4. ಯಾವಾಗ ಎಂಡ್ ಮಾಡಬೇಕು? ದಿಸ್ n should be always greater than this or equal. ಇದಕ್ಕೆ ಮೀನಿಂಗ್ ಇದೆ, ಹೌದಾ? Yes, ma'am. ಇದಕ್ಕೆ ಮೀನಿಂಗ್ ಇದೆಯಾ? Does this have any meaning? No. Okay. ಇದಕ್ಕೂ ಕೂಡ ಮೀನಿಂಗ್ ಇದೆ, ನೆನ್ಪಿಟ್ಕೊಳ್ಳಿ. ದಿಸ್ ಶುಡ್ ಬಿ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಆರ್ ಬಟ್ ನಾಟ್ ಲೆಸ್. ಓಕೆ. ಸೊ ಅವಾಗ ನಿಮ್ದು ಇದು ಬೈನೋಮಿಯಲ್ ಥಿಯರಮ್ ಓದಿರ್ತೀರಲ್ವಾ ಫಸ್ಟ್ PUC ಅಲ್ಲಿ? Yes, ma'am. ಓಕೆ. ಸೊ ಲೆಟ್ ಅಸ್ ಸಾಲ್ವ್. n ಎಷ್ಟಿದೆ? 3 to the power 4 minus 3c1 3 minus 1 to the power 4 plus 3c2 n minus 2 ಅಂದ್ರೆ 3 minus 2 to the power 4. ಓಕೆ. ಪ್ಲಸ್ 3c3
3 minus 3 to the power 4. Okay. ಈಗ ನಾವು ಏನ್ ಕಂಡು ಹಿಡಿತಾ ಇದ್ದೀವಿ? Number of functions. Tell me, can number of functions be negative? No ಅಲ್ವಾ? No. Correct. ಈಗ ನೋಡಿ, ನಾನು ನೆಕ್ಸ್ಟ್ ತಗೊಂಡ್ರೆ ದಿಸ್ ವಿಲ್ ಕಂಟಿನ್ಯೂ. ಫಸ್ಟ್ n minus 1 ಇರುತ್ತೆ, ದೆನ್ n minus 2 ಆಗುತ್ತೆ, ದೆನ್ n minus 3 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ? n minus 4 ಆಗುತ್ತೆ. ಹೌದಲ್ವಾ? Yes, ma'am. ಓಕೆ. n ಎಷ್ಟಿದೆ? 3 ಇದೆ. 3 minus 4 ಅನ್ನೋದು ಏನಾಗುತ್ತೆ? Negative. ನೆಗೆಟಿವ್ ಆಗುತ್ತೆ. ಹೌದಾ? ಸೊ ವಿ ಹ್ಯಾವ್ ಟು ಸ್ಟಾಪ್ ಹಿಯರ್. ಬಟ್ ಎನಿಹೌ ದಿಸ್ ಇಸ್ 4, ನೋ? ಓಕೆ. ಎನಿಹೌ ಐ ವಿಲ್ ಜಸ್ಟ್ ಟೇಕ್ ದಿಸ್. Anyhow, what I'll get here next is like this. Does this have any meaning? No, ma'am. No. So ನಂದು ಕಾಂಬಿನೇಷನ್ ಎಲ್ಲಿ ಸ್ಟಾಪ್ ಆಯ್ತು? ಇಲ್ಲೇ ಸ್ಟಾಪ್ ಆಯ್ತು. ಓಕೆ. ನೌ ಸಾಲ್ವ್ ದಿಸ್. ಸೊ ದಿಸ್ ಇಸ್ 81. ಇದೆಷ್ಟಾಯ್ತು? 3c1, 3 ಫ್ಯಾಕ್ಟೋರಿಯಲ್, 1 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್, 2 to the power 4. Plus, this is 3 factorial, 2 factorial, 1 factorial. This is 1 to the power 4. 3c3. This is always 1. Anyhow, I will write for you. This is 0 to the power 4. So, ideshtayitu 81 minus illi 3 into 2. 2 factorial cancel aitu. 16 into 3. Plus illi matte 2 factorial cancel aitu. 3 ಉಳಿತು. Minus 1. This is 48. So this is 83 minus 48. Did I go wrong anywhere in calculation? Just check. ಎಷ್ಟು ಬರ್ತಾ ಇದೆ? 36 ಬರ್ತಿದೆ. 36. No, ma'am. Yes, 36 is correct. ನಾನು ಇಲ್ಲಿ ರಾಂಗ್ ಬರದ್ನಾ? ಯಾವ್ದಾದ್ರು ಒಂದು ನಂಬರು ಬಟ್ ನಾನು 1 ಮೈನಸ್ ಮಾಡಿಲ್ಲ ಮ್ಯಾಮ್. 1 ಮೈನಸ್ ಮಾಡ್ಬೇಕಲ್ಲ. ನಾನು ಎಲ್ಲಾದ್ರೂ ಸ್ವಲ್ಪ ಕಾಂಬಿನೇಷನ್ ಎಲ್ಲಾದ್ರೂ ರಾಂಗ್ ಬರದ್ನ ನೋಡಿ. ದ ಆನ್ಸರ್ ಶುಡ್ ಬಿ 36. ಸ್ವಲ್ಪ ಚೆಕ್ ಮಾಡ್ತೀರಾ ಆಮೇಲೆ? ಎಸ್ ಮ್ಯಾಮ್. ಓಕೆ. ಆನ್ಸರ್ ಶುಡ್ ಬಿ 36. ಫಾರ್ಮುಲಾ ಗೊತ್ತಿದೆ, ಸ್ವಲ್ಪ ಚೆಕ್ ಮಾಡಿ ಆಮೇಲೆ. ಫೈನ್. ಎಸ್ ಮ್ಯಾಮ್. ಓಕೆ. ನೆಕ್ಸ್ಟ್. ಎಸ್, ವೆರಿ 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 ಇಂಪಾರ್ಟೆಂಟ್. ಓಕೆ. ಏನ್ ಹೇಳುತ್ತೆ? ವಾಟ್ ಈಸ್ ದ ರೇಂಜ್ ಆಫ್ ದಿಸ್ ಫಂಕ್ಷನ್? ಏನಿದೆ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು. ಸ್ವಲ್ಪ ಪ್ಯಾಟರ್ನ್, ಈ ತರ ಕ್ವಶನ್ಸ್ ಅಲ್ಲಿ ಸ್ವಲ್ಪ ಪ್ಯಾಟರ್ನ್ ನೀವು ಅರ್ಥ ಮಾಡ್ಕೋಬೇಕು. ದಿಸ್ ಇಸ್ ಅಂಡರ್ ದ ಸ್ಕ್ವೇರ್ ರೂಟ್. ಅಗೇನ್ ಅಂಡರ್ ದ ಸ್ಕ್ವೇರ್ ರೂಟ್ 1 minus cos x. Again under the square root 1 minus cos x, and so on up to where it is up to infinity. ಹೌದಾ? ಈಗ f of x is nothing but ಈ f of x ಅನ್ನ ನಾನು ಸದ್ಯಕ್ಕೆ y ಅಂತ ಬರ್ಕೋಬಹುದಾ? one and the same, right? Yes. Okay. ಇದ್ರದ್ದು ರೇಂಜ್ ಕಂಡು ಹಿಡಿಬೇಕು. ರೇಂಜ್ ಅಂದ್ರೆ ಏನು? ಆಲ್ ದ ವ್ಯಾಲ್ಯೂಸ್ ದಟ್ y can take. Yes or no? ಎಸ್ ಮ್ಯಾಮ್. ಓಕೆ, ಫೈನ್. ಈಗ ನೋಡಿ, ಸ್ವಲ್ಪ ರೀಡ್ ಮಾಡಿ ಇದನ್ನ. You actually read it by your mouth. Root of 1 minus cos x into root of 1 minus cos x into root of 1 minus cos x up to where? Infinity. So tell me, ಇದು ಏನ್ ಅಪ್ ಟು ಇನ್ಫಿನಿಟಿ ರಿಪೀಟ್ ಆಗ್ತಾ ಇದೆ? ಇದೇ ಸೇಮ್ ಇಲ್ಲಿ ಇನ್ಫಿನಿಟಿ ವರೆಗೂ ಸೇಮ್ ರಿಪೀಟ್ ಆಗ್ತಾ ಇದೆಯಲ್ವಾ? ಎಸ್ ಮ್ಯಾಮ್. ಇಲ್ಲಿಂದ ಇಲ್ಲಿವರೆಗೆ ಏನಿದೆ ಮತ್ತೆ ಇದೆ, ಇಲ್ಲಿಂದ ಸ್ಟಾರ್ಟ್ ಆಗಿ ಮತ್ತೆ ಇನ್ಫಿನಿಟಿ ವರೆಗೂ ಹೋಗ್ತಾ ಇದೆಯಲ್ವಾ? ಎಸ್ ಮ್ಯಾಮ್. ಆಮೇಲೆ ಇದೆಲ್ಲ ಕೂಡಿ ಅದನ್ನ ಏನಂತ ಹೇಳ್ತಾರೆ? y ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಇದನ್ನ ಬಾಕಿ ಉಳಿದಿರೋದನ್ನ ಇಂಟು y ಅಂತ ಬರಿಬೋದಾ? ಎಸ್ ಮ್ಯಾಮ್. ಎಸ್, ಬಿಕಾಸ್
y itself is root of 1 minus cos x, root of 1 minus cos x, root of 1 minus cos x up to infinity. ಸೊ ಇನ್ಫಿನಿಟಿ ವರ್ಗೂ ಇದೆ ಅಂದ್ಮೇಲೆ ಎಷ್ಟು ಸಲ ಇದೆ ಗೊತ್ತಿಲ್ಲ. ಸೊ ಇದನ್ನೆಲ್ಲ ಸೇರಿಸಿ ನಾನು y ಅಂತ ಬರೀಬಹುದು. ಓಕೆ, ಫ್ರಮ್ ದಿಸ್ ಐ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ರೇಂಜ್. ರೇಂಜ್ ಅಂದ್ರೆ ಏನು? y ವ್ಯಾಲ್ಯೂ. ಎಸ್ ಆರ್ ನೋ? ಓಕೆ, ಸೊ y ನ ಒಂದೇ ಕಡೆ ಮಾಡ್ಕೊಳ್ಳೋಣ. ವಿಲ್ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್. ಏನ್ ಸಿಗುತ್ತೆ? y ಸ್ಕ್ವೇರ್ 1 minus cos x into y. ಓಕೆ, ಅಥವಾ ಈ ತರ ಮಾಡ್ಕೋಬಹುದು ನೀವು. ದೆನ್ ಐ ಕ್ಯಾನ್ ರೈಟ್ ದಿಸ್ ಆಸ್ ಏನ್ ಸಿಗುತ್ತೆ? y equals to 1 minus cos x ಸಿಕ್ತು. ಓಕೆ, ಸೊ now tell me, I want to find the value of y. Yes, now from where to where cos x lies? Range 0 to 5. see 0 to 5. this y ವ್ಯಾಲ್ಯೂಗೆ ಉಲ್ಟಾ ರೇಂಜ್ ಎಷ್ಟಿರುತ್ತೆ? theta is from 0 to pi, x is from 0 to pi, cos x is from -1 to +1. Yes or no? Yes, Cos x is from -1 to +1, x is from 0 to pi, cos x is from -1 to +1. ಓಕೆ, ಆದ್ರೆ cos x ನಮ್ಗೆ ಎಷ್ಟು ಸಿಕ್ಕಿದೆ? 1 minus y ಅಂತ ಸಿಕ್ಕಿದೆ. ಹೌದಾ? ಈಗ ನಮ್ಗೆ ಇದರಲ್ಲಿ ಏನ್ ಬೇಕು? y ವ್ಯಾಲ್ಯೂ ಬೇಕು. ಸೊ ಫಸ್ಟ್ ವಿಲ್ ಸಬ್ಟ್ರಾಕ್ಟ್ 1 ಆನ್ ಬೋತ್ ಸೈಡ್ಸ್. -1 -1 -2 ಆಯ್ತು, ಇಲ್ಲಿ 0 ಆಯ್ತು. ಬಟ್ ವಿ ವಾಂಟ್ ವ್ಯಾಲ್ಯೂ ಫಾರ್ y. ಓಕೆ, ಸೊ ಸಿನ್ಸ್ ಇಟ್ ಇಸ್ ಡಿಕ್ರೀಸಿಂಗ್, ಓಕೆ, ಇಫ್ ಐ ಮಲ್ಟಿಪ್ಲೈ ಥ್ರೂ ಔಟ್ ಬೈ ನೆಗೆಟಿವ್ ಸೈನ್, ದ ಸೈನ್ ವಿಲ್ ಗೆಟ್ ರಿವರ್ಸ್ಡ್ ಆರ್ ನೋ? yes, ma'am. ಓಕೆ, ಸೊ ಎಷ್ಟು ಬಂತು? 0 to 2. ಕ್ಲೋಸ್ಡ್ ಇಂಟರ್ವಲ್ ಆರ್ ಓಪನ್ ಇಂಟರ್ವಲ್? Closed. Closed interval. So this is option C. Yes, ma'am. Okay, yes. We'll go to next question. Done? Okay. So this is easy. First, ಇನ್ನೊಂದು ಇದು ತುಂಬಾ ಇಂಪಾರ್ಟೆಂಟ್. ಇದು ನಾನು ಮಾಡಿದೀನ ಯಾವ್ದಾದ್ರು ಮಾಡಿದೀನ ಇದನ್ನ? ಇಲ್ಲ ಫಂಕ್ಷನ್ ಆಪ್ಷನ್ ಫಂಕ್ಷನ್ಸ್ ಮಾಡಿರ್ಲಿಲ್ಲ ಅಂದ್ರೆ ಓಕೆ, ಸೊ ಈ ಕ್ವಶನ್ ಮಾಡಿಲ್ಲ ಅಲ್ವಾ ನಾವು? ಇಲ್ಲ ಓಕೆ, ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಬಿಕಾಸ್ ಇಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಬರ್ತಾ ಇದೆ. ಎಲ್ರಿಗೂ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ನೆನಪಿದೆಯಲ್ವಾ? ಎಸ್ ಮ್ಯಾಮ್. ಸೊ ಈಗ ನಾನು ಇಲ್ಲಿ 1 0 2 3 ಅಂತ ತಗೊಂಡ್ರೆ 0 to 1 ಮಧ್ಯದಲ್ಲಿ ಯಾವುದೇ ರಿಯಲ್ ನಂಬರ್ ತಗೊಂಡ್ರು ಅದರ ಗ್ರೇಟೆಸ್ಟ್ ಇಂಟಿಜರ್ ಏನಾಗುತ್ತೆ? 0. 0 ಮತ್ತೆ 1 ಮಧ್ಯದಲ್ಲಿ 0 ಆಗುತ್ತಲ್ವಾ? 1 ಮತ್ತೆ 2 ಮಧ್ಯದಲ್ಲಿ ಯಾವುದೇ ತಗೊಂಡ್ರು ಗ್ರೇಟೆಸ್ಟ್ ಇಂಟಿಜರ್ ಏನಾಗುತ್ತೆ? 1 ಆಗುತ್ತೆ. 2 ಮತ್ತೆ 3 ಮಧ್ಯದಲ್ಲಿ ತಗೊಂಡ್ರೆ 2 ಆಗುತ್ತೆ. ಹೌದಾ? 0 to -1 ಮಧ್ಯದಲ್ಲಿ ತಗೊಂಡ್ರೆ ಯಾವ್ದಾಗುತ್ತೆ? -1 0 ಮಧ್ಯದಲ್ಲಿ ತಗೊಂಡ್ರೆ -1 ಆಗುತ್ತೆ. ಕರೆಕ್ಟ್? ಸೊ ದಿಸ್ ಇಸ್ ಅ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ನೆನ್ಪಿಟ್ಕೊಳ್ಳಿ. ಏನ್ ಕಂಡು ಹಿಡಿಬೇಕು? ಡೊಮೇನ್. ವಾಟ್ ಇಸ್ ದ ಮೀನಿಂಗ್ ಆಫ್ ಡೊಮೇನ್? all the values that x can take. Yes or no? Okay, ಅಂದ್ರೆ ಯಾವುದೇ ವ್ಯಾಲ್ಯೂ ಆಫ್ x ತಗೊಂಡ್ರೆ ಈ ಫಂಕ್ಷನ್ ಡಿಫೈನ್ ಆಗಬೇಕು. ಸೊ ವಿ ಹ್ಯಾವ್ ಟು ಫೈಂಡ್ ದ ಡೊಮೇನ್ ಆಫ್ ದ ಫಂಕ್ಷನ್. ಬೇಸಿಕಲಿ ವಿ ಹ್ಯಾವ್ ಟು ಫೈಂಡ್ ವೇರ್ ಆಲ್ x ಬಿಲಾಂಗ್ಸ್. ಎಸ್ ಆರ್ ನೋ? ಕರೆಕ್ಟ್. ಈಗ ಫಂಕ್ಷನ್ ಏನ್ ಡಿಫೈನ್ ಇದೆ? 1/√of this. ಓಕೆ, 1/1 ಕಂಡೀಷನ್ಸ್ ನೋಡೋಣ. ಏನು ಫಸ್ಟ್ ಕಂಡೀಷನ್? ಇದು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇದೆ. ಓಕೆ, ಫಸ್ಟ್ ಕಂಡೀಷನ್, ಕ್ಯಾನ್ ಯುವರ್ ಡಿನಾಮಿನೇಟರ್ ಬಿ 0? No, ma'am. ನೋ. ಸೊ ಫಸ್ಟ್ ಕಂಡೀಷನ್ ಏನ್ ಗೊತ್ತಾಯ್ತು? ದಿಸ್ ರೂಟ್ ಫಂಕ್ಷನ್ ಶುಡ್ ನಾಟ್ ಬಿ 0.
ಯಾಕೆ ಡಿನಾಮಿನೇಟರ್ ನಲ್ಲಿ ಇದೆ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಕ್ಯಾನ್ ಅಂಡರ್ ದ ರೂಟ್ ದಿಸ್ ಬಿ ನೆಗೆಟಿವ್? No, ma'am. ನೋ. ಅಂದ್ರೆ ಯಾವುದು ಇದು ಏನಿದೆ ಈ ಫಂಕ್ಷನ್ ನೆಗೆಟಿವ್ ಬರಬಾರ್ದು. ಓಕೆ, ಸೊ ಇಷ್ಟು ನಮ್ಗೆ ಅರ್ಥ ಆಯ್ತು 1/1. ಸೊ ನಾನೀಗ ಏನ್ ತಗೊಂತೀನಿ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್ minus greatest integer function x minus 6. This should not be equals to 0. ಇಷ್ಟಂತೂ ಗೊತ್ತಾಯ್ತು ನಮ್ಗೆ. Also under this should not be negative. Okay, so should not be negative ಅಂದ್ರೆ ಏನಾಯ್ತು, ಇದು ಏನಿದೆ ಇದು ಪಾಸಿಟಿವ್ ಆಗಿರ್ಬೇಕಲ್ವಾ? Yes, ma'am. ಸೊ ಅಂಡರ್ ದ ರೂಟ್ ಇರೋದು ಪಾಸಿಟಿವ್ ಇರಬೇಕು. ಹಾಗಾದ್ರೆ ಯಾವ ವ್ಯಾಲ್ಯೂಸ್ ಆಫ್ ಎಕ್ಸ್ ಗೆ ಇದು ಪಾಸಿಟಿವ್ ಇರುತ್ತೆ ಅಂತ ನಮ್ ಕ್ವಶನ್. ಅಷ್ಟು ನಮ್ದು ಸಾಲ್ವ್ ಆದ್ರೆ ನಮ್ ಡೊಮೇನೆ ಸಾಲ್ವ್ ಆದಂಗೆ. ಯಾಕೆ ಡೊಮೇನ್ ಅಂದ್ರೆ ನಾವು ಎಕ್ಸ್ ಕಂಡು ಹಿಡಿಬೇಕು, ಸರಿನಾ? ಸೊ ಫಾರ್ ಮೈ ಕನ್ವೀನಿಯನ್ಸ್ ಇದೇನು, ಇಟ್ ಇಸ್ ಅ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಓಕೆ, ಸೊ ಫಾರ್ ಮೈ ಕನ್ವೀನಿಯನ್ಸ್ ಯು ಕ್ಯಾನ್ ಟೇಕ್ ಸಮ್ ದಿಸ್ ಆಸ್ ಎ. ಓಕೆ, ಸೊ ನಾನು ಸದ್ಯಕ್ಕೆ ಇಲ್ಲಿ ಒಂದು ಎ ಅಂತ ಬರೀತೀನಿ. ಟೆಲ್ ಮಿ, ಇಸ್ ಇಟ್ ಅ ಕ್ವಾಡ್ರಾಟಿಕ್ ಫಾರ್ಮ್ or no? Yes, Yes, ma'am. yes. ಸೊ ಕ್ವಾಡ್ರಾಟಿಕ್ ಫಾರ್ಮ್ ಅಂದ್ರೆ a minus 3 ಮತ್ತೆ a plus 2 ಬರುತ್ತಾ? Yes, ma'am. ಸೊ ಏನೇನ್ ರೂಟ್ ಬಂತು, ಒಂದು ನಿಮ್ದು 3 ಅನ್ನೋದು ಒಂದು ರೂಟ್ ಬಂತು, ಮತ್ತೊಂದು ಏನ್ ರೂಟ್ ಬಂತು, -2 ಬಂತು, ಕರೆಕ್ಟಾ? Yes, ma'am. ಸೊ ಈಗ ಎಷ್ಟು ಇಂಟರ್ವಲ್ಸ್ ಬಂದ್ವು, -∞ to -2, -2 to 3, 3 to infinity. ಇದು ಏನೇ ತಗೊಂಡ್ ಬಂದ್ರು ನಿಮ್ಗೆ ಪಾಸಿಟಿವ್ ಬರ್ಬೇಕು. ಸೊ ಫಸ್ಟ್ ಇಂಟರ್ವಲ್ ನೋಡೋಣ. ಯು ಟೇಕ್ ಎನಿ ನಂಬರ್ ಫ್ರಮ್ ಹಿಯರ್, ಸೇ -3 if I take. So if I take -3 here, this is negative. This is also negative. Negative into negative is positive, right? Yes, ma'am. Next, -2 ಇಂದ 3 ವರೆಗೂ say 0 ತಗೊಂಡ್ರೆ 0 minus 3 is negative, 0 plus 2 is positive. Negative into positive is Negative. negative. Next, ಇಲ್ಲಿ ಯಾವ್ದಾದ್ರು ತಗೊಂಡ್ರೆ say I will take 4. 4 minus 3 is positive. 4 plus 2 is positive. Positive into positive is positive. ಹೌದಾ? ಸೊ ಹಾಗಾದ್ರೆ ಇದು ಯಾವಾಗ ಪಾಸಿಟಿವ್ ಇರುತ್ತೆ, ಒಂದು a ಗ್ರೇಟರ್ ದನ್ 3 ಇರಬೇಕು, ಇಲ್ಲ ಒಂದು a ಲೆಸ್ ದನ್ -2 ಇರಬೇಕು. ಎಸ್ ಆರ್ ನೋ? Yes, ma'am. ಸೊ Yes, ನಿಮ್ಗೆ ma'am. ಏನ್ ಸಿಕ್ತು, ಒಂದು a ಗ್ರೇಟರ್ ದನ್ 3 ಇರಬೇಕು ಅಥವಾ ಒಂದು a ಲೆಸ್ ದನ್ -2 ಇರಬೇಕು, ಅಂದ್ರೇನೆ ಇದು ಪಾಸಿಟಿವ್ ಇರುತ್ತೆ. ಆದ್ರೆ a ಏನಂತ ತಗೊಂಡಿದ್ವಿ ನಾವು, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಎಸ್ ಆರ್ ನೋ? Yes, Yes, ma'am. ma'am. ಓಕೆ, ಈಗ ಸ್ವಲ್ಪ ನಿಮ್ದು ಕೆಲಸ ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ದು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಈಗ ಇಫ್ ಐ ಟೇಕ್ 3.1, what is its greatest integer? 3. 3. Three. If I take 3.9, what is its greatest integer? 3. What is its greatest integer? 3. Correct. ಆದ್ರೆ ಅವ್ರು ಏನ್ ಹೇಳ್ತಾ ಇದಾರೆ, ಗ್ರೇಟರ್ ದ್ಯಾನ್ 3 ನೇ ಆಗಿರ್ಬೇಕು. ಹಾಗಾದ್ರೆ ಇದ್ರ ನೆಕ್ಸ್ಟ್ ಇಂಟಿಜರ್ ಯಾವುದು? 4. ಎಸ್ ಆರ್ ನೋ? ಓಕೆ, ಸೊ ನಾನು ನಮ್ದು ಎಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು, 4 ಇಂದಾನೆ ಸ್ಟಾರ್ಟ್ ಆಗ್ಬೇಕು. ಎಸ್ ಆರ್ ನೋ? ಬಿಕಾಸ್ Yes. ವಾಟ್ ಇಸ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ 4? 3. 4. 4 ಎಷ್ಟಾಗುತ್ತೆ? What is greatest integer function of 4? 4, right? ಇದಕ್ಕಿಂತ ಮುಂಚೆ ನಾನು ಯಾವ್ದಾದ್ರು ತಗೊಂಡ್ರೆ ಎಷ್ಟಾಗುತ್ತೆ? 3 ಆಗುತ್ತೆ, ಹೌದಾ? ಸೊ ನಿಮ್ದು ಎಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು? 4 ಇಂದಾನೆ ಸ್ಟಾರ್ಟ್ ಆಗ್ಬೇಕು. ಎಸ್ ಆರ್ ನೋ? ಕೆನ್ ಐ ಟೇಕ್ 4? Yes, ma'am. ಕೆನ್ ಐ ಟೇಕ್ 4? 4 is greater than 3, right? Yes, ma'am. So your function starts from 4. So one interval ಆಯ್ತು ನಿಮ್ದು. ಎಷ್ಟು? Closed interval 4 to infinity. Are you all understanding? Yes, ma'am. ಓಕೆ, ನೆಕ್ಸ್ಟ್ ಇದಕ್ ಬರೋಣ. ಇದು ಯಾವಾಗ ಲೆಸ್ ದನ್ -2 ಇರುತ್ತೆ? ಇಲ್ಲಿ -2 ಇದೆ ನಿಮ್ದು, -3, -4, ದೀಸ್ ಆರ್ ಯೋರ್ ಲೆಸ್ ದನ್ -2. ಈಗ ನಾನು -2 ತಗೊಂಡ್ರೆ ಗ್ರೇಟೆಸ್ಟ್ ಇಂಟಿಜರ್ -2 ಎಷ್ಟಿರುತ್ತೆ? -2. -2 ನೇ ಇರುತ್ತೆ, ಹೌದಾ? ಇಫ್ ಐ ಟೇಕ್ -2.1 ಎಷ್ಟು ಬರುತ್ತೆ? -3 ಬರುತ್ತೆ, ಹೌದಾ? ಇಫ್ ಐ ಟೇಕ್ -2.2, -2.2 ಎಷ್ಟು ಬರುತ್ತೆ?
ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ನಿಮ್ಗೆ ಕ್ಲಾರಿಫೈ ಇದೆಯಾ? ಇಲ್ಲ ಮ್ಯಾಮ್ ಪಾಸಿಟಿವ್ ಇದೆ ಬಟ್ ನೆಗೆಟಿವ್ಗೆ ಇಲ್ಲ. Yes. ಸರಿ, ಒಂದ್ ನಿಮಿಷ. ಓಕೆ, ಹೋಗ್ಲಿ. 4 to infinity ಆದ್ರೂ ಅರ್ಥ ಆಯ್ತಾ ನಿಮ್ಗೆ? Yes. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ನಿಮ್ದು ಗ್ರೇಟರ್ ದನ್ 3ನೇ ಬರ್ಬೇಕು. ಯಾವಾಗ ಗ್ರೇಟರ್ ದನ್ 3 ಬರುತ್ತೆ? 4 ಇಂದ ಆಚೆ ತಗೊಂಡಾಗ ಅಂದ್ರೇನೆ ಗ್ರೇಟರ್ ದನ್ 3 ಬರುತ್ತೆ ಗ್ರೇಟೆಸ್ಟ್ ಇಂಟಿಜರ್. ಅಷ್ಟ ಅರ್ಥ ಆಯ್ತಾ? Yes. ಓಕೆ, ನೆಗೆಟಿವ್. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಇಲ್ಲಿ ಏನ್ ಬಂದಿತ್ತು? ಲೆಸ್ ದನ್ -2 ಬಂದಿತ್ತು, ನೆನ್ಪಿಟ್ಕೊಳ್ಳಿ. ಈಗ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಏನ್ ಹೇಳುತ್ತೆ? ಓಕೆ, ಈ 0 ಮತ್ತೆ 1 ಮಧ್ಯದಲ್ಲಿ ತಗೊಂಡಾಗ ಎಷ್ಟು ಬಂತ ಹೇಳಿ ನಿಮ್ಗೆ? ಗ್ರೇಟೆಸ್ಟ್ ಇಂಟಿಜರ್ 0 ಬಂತು. ಅಂದ್ರೆ 0 ಅನ್ನೋದು 0 ಮತ್ತೆ 1 ಮಧ್ಯದಲ್ಲಿರೋ ಕಡಿಮೆ ಇಂಟಿಜರ್ ಅಲ್ವಾ? ಎಸ್ 1 ಮತ್ತೆ 2 ಮಧ್ಯದಲ್ಲಿ ಯಾವ್ದೇ ರಿಯಲ್ ನಂಬರ್ ತಗೊಂಡ್ರು ಏನ್ ಬಂತು? ಗ್ರೇಟೆಸ್ಟ್ ಇಂಟಿಜರ್ 1 ಬಂತು. 1 ಅನ್ನೋದೇನು? 1 ಮತ್ತೆ 2 ಮಧ್ಯದಲ್ಲಿರೋ ಕಡಿಮೆ ಇಂಟಿಜರ್ ಅಲ್ವಾ? Yes, ma'am. 2 ಮತ್ತೆ 3 ಮಧ್ಯದಲ್ಲಿ ತಗೊಂಡ್ರೆ ಗ್ರೇಟೆಸ್ಟ್ ಇಂಟಿಜರ್ ಎಷ್ಟು ಬರುತ್ತೆ? 2. ಯಾವ್ದು ಮತ್ತೆ ಯಾವ್ದು ಮಧ್ಯದಲ್ಲಿ? 2 ಮತ್ತೆ 3 ಮಧ್ಯದಲ್ಲಿ. ಹಾಗಾದ್ರೆ ಕಡಿಮೆ ಇರೋ ಗ್ರೇಟೆಸ್ಟ್ ಇಂಟಿಜರ್ ಬಂತಲ್ವಾ? Yes. ಅದೇ ತರ -1 ಮತ್ತೆ 0 ಮಧ್ಯದಲ್ಲಿ ತಗೊಂಡ್ರೆ 0 ಮತ್ತೆ -1 ಮಧ್ಯದಲ್ಲಿ ಕಡಿಮೆ ಯಾವ್ದು? ಮೈನಸ್ ಸೊ ನಿಮ್ದು ಏನ್ ಬರುತ್ತೆ? ಮೈನಸ್ ಸರಿನಾ? ಈಗ -1 -2 ಮಧ್ಯದಲ್ಲಿ ತಗೊಂಡ್ರೆ -1 -2 ಮಧ್ಯದಲ್ಲಿರೋ ಕಡಿಮೆ ನಂಬರ್ ಯಾವ್ದು? ಮೈನಸ್ ಹಾಗಾದ್ರೆ ಅದಕ್ಕೆ ಏನ್ ಬರುತ್ತೆ? -2. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? Yes, ma'am. ಓಕೆ, ಸೊ ನಮ್ದು ಏನ್ ಬಂದಿತ್ತು ಇವಾಗ? ಇದು ಇದಕ್ಕಿಂತ ಕಡಿಮೆ ಆಗಿರ್ಬೇಕು. ಟೆಲ್ ಮಿ, ಇಫ್ ಐ ಟೇಕ್ ಎನಿ ಫ್ರಮ್ ಹಿಯರ್ ಟು ಹಿಯರ್ ನನ್ಗೆ -2 ಬಂದೇ ಬರುತ್ತಲ್ವಾ? ಎಸ್ ಮ್ಯಾಮ್. Yes. ಈಗ 1 ಸೆಕೆಂಡ್, -2 ತಗೊಂಡ್ರೆ ಬಟ್ ಇಟ್ ಇಸ್ ಸ್ಟ್ರಿಕ್ಟ್ಲಿ ಲೆಸ್ ದನ್ -2 ಇದೆ, ಹೌದಾ? ಸೊ ಇಫ್ ಐ ಟೇಕ್ ಎನಿ ನಂಬರ್ ಹಿಯರ್ ಎಷ್ಟು ಬರುತ್ತೆ ನನಗೆ ಗ್ರೇಟೆಸ್ಟ್ ಇಂಟಿಜರ್? ಮೈನಸ್ 3 ಬರುತ್ತೆ. ಇಫ್ ಐ ಟೇಕ್ ಎನಿ ನಂಬರ್ ಹಿಯರ್ ಎಷ್ಟು ಬರುತ್ತೆ? ಮೈನಸ್ -4 is less than -2, right? ಎಸ್ Yes, ma'am. -3 is less than -2, right? ಎಸ್ ಮ್ಯಾಮ್. Yes. So every real number up to -infinity, up to -2 also, but -2 is open interval. ಯಾಕೆ? strictly less than 2 ಇದೆ. Yes, ma'am. Okay, so up to -2 till here also if I take say -2.0001 ತಗೊಂಡ್ರು ಕೂಡ ನನಗೆ -3ನೇ ಬರುತ್ತಲ್ವಾ? ಎಸ್ Yes, ma'am. So every real number up to -2 I can take, but not -2. So ಇದು ಒಂದು ಇಂಟರ್ವಲ್ ಬಂತು. ಅಲ್ಲಿ ಮತ್ತೊಂದು ಏನ್ ಇಂಟರ್ವಲ್ ಬಂದಿತ್ತು? 4 to infinity. ಬೋತ್ ಅಂದ್ರೆ ನೀವೇನ್ ಮಾಡ್ಬೇಕು? ಯೂನಿಯನ್. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? A, ma'am. ಆಪ್ಷನ್ ಎ ಇಸ್ ಕರೆಕ್ಟ್. ಅರ್ಥ ಆಯ್ತಾ? ಓಕೆ, ವೆರಿ ಇಂಪಾರ್ಟೆಂಟ್ ಕ್ವೆಶನ್. ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶನ್. Yes, ma'am. ಓಕೆ, ಸೊ ದಿಸ್ ಒನ್ ಐ ಫಿನಿಶ್. ದಿಸ್ ಇಸ್ ಅ ವೆರಿ ಈಸಿ ಕ್ವೆಶನ್. ನೋಡಿದ್ರೆ ತುಂಬಾ ಸಾಲ್ವ್ ಮಾಡ್ತಾ ಕುಂತ್ಕೋಬೇಕು ಅನ್ನೋ ಕ್ವೆಶನ್ ಬರ್ಬೋದು, ಬಟ್ ಇಟ್ ಇಸ್ ನಾಟ್ ಅ ಬಿಗ್ ಡೀಲ್. ಏನಿದೆ ಫಂಕ್ಷನ್ f of x equals to x into mod x ಅಂತ ಇದೆ. From where to where the function is defined? A to A. And what is the set A here? It is a closed interval from -1 to +1. Yes or no? Yes, ma'am. ಎಲ್ಲ ಕೊಟ್ಟಿದ್ದಾರೆ. ಈ ಫಂಕ್ಷನ್ ಯಾವ ತರ ಫಂಕ್ಷನ್? ಇಂಜೆಕ್ಷನ್ ಬಟ್ ನಾಟ್ ಸರ್ಜೆಕ್ಷನ್, ಬೈಜೆಕ್ಷನ್. ಬೈಜೆಕ್ಷನ್ ಅಂದ್ರೆ ಏನ್ ಹೇಳಿ? ಬೋತ್ 1 1 and on 2. Yes or no? Yes, ma'am. ಈ ಕ್ವೆಶನ್ಗೆ ಯು ಹ್ಯಾವ್ ಆಲ್ 3 ಮೆಥಡ್ಸ್. ಒಂದು, ಮ್ಯಾಮ್ ನಾವು ಇದೇ ತರ ಮಾಡ್ತಾ ಕುಂತ್ಕೋತೀವಿ, ಓಕೆ ಮಾಡ್ಬೋದು. 1 1 on 2 ಚೆಕ್ ಮಾಡಿ. ಇಲ್ಲ, ನಾನ್ ನಿಮ್ಗೆ ಅವಾಗಲೇ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಕನ್ಸೆಪ್ಟ್ ಹೇಳಿದ್ನಲ್ಲ, Yes, ma'am. ಅದು ಮಾಡ್ಬೋದು. ಯಾಕೆ ಮಾಡ್ಬೋದು? ಯಾಕಂದ್ರೆ ಇಲ್ಲಿ ಮಾಡ್ ಬಂತು. ಮಾಡ್ ಬಂದಾಗ ಏನಾಗುತ್ತೆ? ಇಂಟರ್ವಲ್ ಬರುತ್ತೆ, ಹೌದಲ್ವಾ? Yes, ma'am. ಇದು x ಹಂಗೆ ಉಳಿತು. ಈ x ಏನಾಗುತ್ತೆ? -x ಆಗುತ್ತೆ if x is less than 0. ಸೊ ನಿಮ್ದು f of x ಏನಾಯ್ತು? x into x is x square if x greater than 0. This is -x square if x is less than 0. ಓಕೆ, ಸೊ ಇಲ್ಲಿ ನೀವೇನ್ ಮಾಡ್ಬೋದು? ಸೆಕೆಂಡ್ ಆಪ್ಷನ್
ಎಫ್ ಡ್ಯಾಶ್ ಕಂಡು ಹಿಡಿದು ಮ್ಯಾಮ್ ನಾವೆಲ್ಲ ಚೆಕ್ ಮಾಡ್ತೀವಿ, ಇದೇನಾಯ್ತು 2x ಆಯ್ತು, ಇದು -2x ಆಯ್ತು, ಎಲ್ಲ ಚೆಕ್ ಮಾಡ್ತೀವಿ ಅಂದ್ರೆ ಮಾಡ್ಬೋದು. ಓಕೆನಾ? ಬಟ್ ನಿಮ್ಗೆ CET ಅಲ್ಲಿ ಯಾವಾಗ ಟೈಮ್ ಸೇವ್ ಆಗುತ್ತೆ ಮಾಡ್ಕೊಳ್ಳಿ. ಓಕೆ, ಏನ್ ಹೇಳುತ್ತೆ? ಇಫ್ ಐ ಟೇಕ್ x as 0, f of x is 0 or no? Yes, Yes, ma'am. ma'am. ಓಕೆ, ಎಸ್. ಈಗ ನೋಡಿ ಅಲ್ಲಿ ಓಕೆ ಬೈಜೆಕ್ಷನ್ ಬಂದಿರ್ಲಿಲ್ಲ ಅಲ್ಲ. ಎಸ್, ನಾವು ಸಿ x square ಅನ್ನೋದು like this your graph is. x square is this graph. Yes or no? Tell me. Yes, ma'am. ಆದ್ರೆ ನಮ್ಗೆ ಇಲ್ಲಿ ಬರೀ ಪಾಸಿಟಿವ್ ನಂಬರ್ಸ್ ಬೇಕು, ಸೊ ನಾನು ಪಾಸಿಟಿವ್ ನಂಬರ್ಸ್ ಅನ್ನ ಮಾತ್ರ ಶೇರ್ ಮಾಡ್ತೀನಿ. ಟೆಲ್ ಮಿ, ಇಸ್ ದಿಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಹಿಯರ್ ಇನ್ ದಿಸ್ ಇಂಟರ್ವಲ್? Yes. Yes, ma'am. ಓಕೆ, -x square ಅಂದ್ರೆ ಎಕ್ಸಾಕ್ಟ್ಲಿ ಅದ್ರ ಮಿರರ್ ಇಮೇಜ್ ಬರುತ್ತೆ, ಕೆಳಗಡೆ ಬರುತ್ತೆ. ಹೌದಾ? Yes, ma'am. Yes, ma'am. ಹೌದಾ? Mm. ಸೊ ಟೆಲ್ ಮಿ, ಫ್ರಮ್ ಹಿಯರ್ ಟು ಹಿಯರ್ ಇಸ್ ಇಟ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್? Yes, Decreasing. ma'am. ಇನ್ಕ್ರೀಸಿಂಗ್ ಅಲ್ವಾ? ಈ ತರ ಹೋಗ್ತಾ ಇದೆಯಲ್ಲ ನಿಮ್ ಗ್ರಾಫ್. ಲೆಫ್ಟ್ ಇಂದ ರೈಟ್ ರೀಡ್ ಮಾಡ್ತಿರಲ್ವಾ ಗ್ರಾಫ್ ಯಾವಾಗ್ಲೂ? Yes, ma'am. Yes, ma'am. ಲೆಫ್ಟ್ ಇಂದ ರೈಟ್ ರೀಡ್ ಮಾಡಿದ್ರೆ ಇಟ್ ಇಸ್ ಇನ್ಕ್ರೀಸಿಂಗ್, ನೋ? Yes, ma'am. ಹೌದಲ್ವಾ? ಸೊ ಟೆಲ್ ಮಿ, ಇದೇನಾಗುತ್ತೆ? 1 1 ಆಗುತ್ತಾ ಇಲ್ವಾ? ಯೋಚನೆ ಮಾಡಿ, ಗಾಬರಿ ಆಗ್ಬಿಟ್ಟು ಯೋಚನೆ ಮಾಡಿ. One minute ಆಗುತ್ತೆ ma'am. ಆಗುತ್ತೆ. ಎಸ್ ಆಗುತ್ತಲ್ವಾ? Yes, You ma'am. take any x, every x has different f of x or no? Yes, Yes, ma'am. ma'am. Yes, it is 1 1. Okay, 1 1 ಅಂದ್ರೆ a ಅಲ್ಲಿ ಇರ್ಬೋದು, b ಅಲ್ಲಿ ಇರ್ಬೋದು. ಓಕೆ, ನೋಡೋಣ ಈಗ ಆನ್ ಟು ಚೆಕ್ ಮಾಡೋಣ. ಓಕೆ, ಸೊ ಆನ್ ಟು ಹೇಗೆ ಚೆಕ್ ಮಾಡ್ತೀರಾ? ಇದು ನಾನು ಗ್ರಾಫ್ ಹಾಕಿ ತೋರಿಸಿದೆ. ನೀವು ಆವಾಗಲೇ ನಾನು ಡಿಫ್ರೆನ್ಸಿಯೇಷನ್ ಮೆಥಡ್ ಹೇಳಿದ್ನಲ್ಲ, ಡಿಫ್ರೆನ್ಸಿಯೇಷನ್ ಮೆಥಡ್ ಕೂಡ ನೀವು ಚೆಕ್ ಮಾಡ್ಬೋದು. ಓಕೆ, ಆನ್ ಟು ಹೇಗೆ ಚೆಕ್ ಮಾಡ್ತೀವಿ? ಎವ್ರಿ ಎಲಿಮೆಂಟ್ ಆಫ್ ಬಿ ಶುಡ್, ಇಫ್ ದಿಸ್ ಇಸ್ ಎಕ್ಸ್, then every element of f of x should be taken. ಅಂದ್ರೆ range must be equal to codomain. Codomain ಏನಿದೆ? -1 to +1 ಇದೆ. Yes or no? Yes, ma'am. ಓಕೆ, ರೇಂಜ್ ನೋಡೋಣ ಏನ್ ಸಿಗುತ್ತೆ. ಈಗ ನಾನು x ಈಕ್ವಲ್ಸ್ ಟು 0 ತಗೊಂಡ್ರೆ f of x ಏನ್ ಬಂತು? 0. 0 ಬಂತು. x ಗ್ರೇಟರ್ ದನ್ 0 ತಗೊಂಡ್ರೆ f of x ಏನಿದೆ? x ಸ್ಕ್ವೇರ್, ಸಾರಿ x ಸ್ಕ್ವೇರ್ ಬಂತು. ಇಸ್ ಇಟ್ ಪಾಸಿಟಿವ್ ಆರ್ ನೆಗೆಟಿವ್? Positive. ಪಾಸಿಟಿವ್, ಆಲ್ ಪಾಸಿಟಿವ್ ನಂಬರ್ಸ್. x ಲೆಸ್ ದನ್ 0 ತಗೊಂಡ್ರೆ f of x ಏನಿದೆ? Minus. x ಸ್ಕ್ವೇರ್ ಇದೆ. ಈಗ x ಏನ್ ತಗೊಂತಾ ಇದ್ದೀರಾ ನೀವು? x ಏನ್ ತಗೊಂತಾ ಇದ್ದೀರಾ? Less than ನೆಗೆಟಿವ್ 0. ತಗೋತಾ ಇದ್ದೀರಲ್ವಾ? Yes. Less Okay. than. x you are taking negative, right? Yes, ma'am. Yes. So negative whole square ಏನಾಗುತ್ತೆ? Positive. ಪಾಸಿಟಿವ್. ಪಾಸಿಟಿವ್ ಇಂಟು ನೆಗೆಟಿವ್ ಮತ್ತೆ ಏನಾಯ್ತು? Negative. ನೆಗೆಟಿವ್. ಸೊ 0 ಬರ್ತಾ ಇದೆ, ಆಲ್ ಪಾಸಿಟಿವ್ ನಂಬರ್ಸ್ ಬರ್ತಾ ಇದಾವೆ, ಆಲ್ ನೆಗೆಟಿವ್ ನಂಬರ್ಸ್ ಬರ್ತಾ ಇದಾವೆ. ಆದ್ರೆ ನಮ್ಗೆ ಅದೆಲ್ಲ ಅವಶ್ಯಕತೆ ಇಲ್ಲ. ನಮ್ಗೆ ಬೇಕಾಗಿರೋದು ಎಲ್ಲಿಂದ ಎಲ್ಲಿ? -1 to +1. ಸೊ ಐ ಕ್ಯಾನ್ ರೈಟ್ ದಿಸ್ ಫ್ರಮ್ ವೇರ್ ಟು ವೇರ್ ಲೈಕ್ ದಿಸ್. ಸೊ ಇಫ್ ಐ ಟೇಕ್ 0, 0ನೇ ಬಂತು. 0 to 1 ಯಾವುದೇ ಪಾಸಿಟಿವ್ ನಂಬರ್ ತಗೊಂಡ್ರು ನನಗೂ ಅಪ್ ಟು 1 ಸ್ಕ್ವೇರ್, ಅಪ್ ಟು 1 ವರೆಗೂ ಬರ್ತಾ ಇದೆ. ಹೌದಲ್ವಾ? Yes, ma'am. ಈಗ if I take any negative real number up to -1, if I take -1 whole square, so this is -1. So am I getting range equals to codomain here? Yes, ma'am. Yes. So if a range is equals to codomain, ಏನಂತ ಕರಿಬಹುದು ನಾವು? Onto function. This is onto. If it is both 1 1 and onto, what we can say? It is a bijective function. Is this correct? Yes, Yes, ma'am. ma'am. Okay. Yes. So the answer is bijective. ಯಾವ ಆಪ್ಷನ್ ಅದು? ಆಪ್ಷನ್ ಎ. ಅರ್ಥ ಆಯ್ತಲ್ವಾ ಎಲ್ರಿಗೂ? Yes, Yes, ma'am. ma'am. ಓಕೆ, ಎಸ್. ಸೊ ದಿಸ್ ಒನ್ ವಿಲ್ ಯು ಟ್ರೈ? ಇದನ್ನ ನಾನು ಡಿಸ್ಪ್ಲೇ ಮಾಡ್ತೀನಿ, ಇದನ್ನ ಟ್ರೈ ಮಾಡ್ತೀರಾ? Yes, ma'am. Yes, ma'am. ಆನ್ಸರ್ ವಿಲ್ ಬಿ ಬಿ.
ಅದ್ರಲ್ಲಿ ಸಾಲ್ವ್ ಮಾಡೋದು ಏನೂ ಇಲ್ಲ, ನೀವು ಕಾಮನ್ ಸೆನ್ಸ್ ಮೇಲೆ ಮಾಡ್ಬೋದು, ಅದಕ್ಕೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಓಕೆ, Yes, ma'am. ಸೊ ಇದು 2 ಕ್ವಶನ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಈ ಫಸ್ಟ್ ಕ್ವಶನ್ಗೆ ನಾನು ನಿಮ್ಗೆ ರಿಸಲ್ಟ್ ಕೊಟ್ಟಿದ್ದೀನಿ. ದಿಸ್ ಆಲ್ಸೋ ವಿಲ್ ಬಿ ಬಿ, ಈ ರಿಸಲ್ಟ್ ಕೊಟ್ಟಿದ್ದೀನಿ. ಆಮೇಲೆ ಇದು ನಿಮ್ಗೆ ಒಂದು ಥೇರಮ್ ಇದೆ NCERT ಅಲ್ಲಿ, ಆ ಥೇರಮ್ ಮೇಲೆ ಈ ಕ್ವಶನ್ ಇದೆ, ಟ್ರೈ ಮಾಡಿ. ಕಾಂಪೋಸಿಷನ್ ಅಥವಾ ಡಿಲೀಟ್ ಆಗಿದೆಯಾ? Delete ಆಗಿದೆ ma'am. ಡಿಲೀಟ್ ಆಗಿದೆಯಾ ಅಂದ್ರೆ ಬಿಟ್ಬಿಡಿ, ಪರವಾಗಿಲ್ಲ, ಬಿಟ್ಬಿಡಿ ಹಾಗಾದ್ರೆ. ಮ್ಯಾಮ್ ಅದ್ರದ್ದು ಫಸ್ಟ್ ಕ್ವಶನ್ ಹೆಂಗ್ ಮಾಡೋದು ಮ್ಯಾಮ್? ಯಾವುದು? ಇದು ದ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್. I gave results, you joined just now. Yes ma'am. Then if A has n number of elements, then if A is a function which is defined, then the number of bijective functions is n factorial. Okay, or already ಏನ್ ಹೇಳ್ತಾ ಇದ್ದಾರೆ, A contains 108 elements is n factorial, then what is the value of n? It will be 108 only, right? Yes. ಓಕೆ, ನಾನು ಕ್ಲಾಸ್ ಬಿಗಿನಿಂಗ್ ಅಲ್ಲಿ ಒಂದ್ 4 ರಿಸಲ್ಟ್ ಕೊಟ್ಟೆ. ಇಫ್ ಪಾಸಿಬಲ್ ಯು ಕ್ಯಾನ್ ಟೇಕ್ ಫ್ರಮ್ ಯುವರ್ ಫ್ರೆಂಡ್ಸ್, ಅಥವಾ ಈ ಕ್ಲಾಸ್ ಅದೇ ರಿಪೀಟ್ ಮಾಡಕ್ಕಾದ್ರೆ ಯು ಕ್ಯಾನ್ ಟೇಕ್ ದೋಸ್ 4 ರಿಸಲ್ಟ್ಸ್. Okay ma'am. Okay, yes. So here I'll stop. Next class we can continue with continuity and differentiability. Okay, Okay. Yes, Yes. ma'am. fine. I'll end the class here. Yes, ma'am. Thank you, ma'am. Okay, thank you. Take care everyone. See you. Bye, ma'am. Bye.